ಜೋಗಿ ನಂತರ 4-5 ಸಿನಿಮಾ ಬಂದ್ರು ಕೂಡ ಜೋಗಿನ ಬ್ರೇಕ್ ಮಾಡೋ ಲೆವೆಲ್ಗೆ ಯಾವ್ದು ಬರ್ಲಿಲ್ಲ. ಜೋಗಿ ಎಲ್ಲೂ ಬ್ರೇಕ್ ಆಗಲ್ಲ. ಅದು ನಮ್ಗೆ ಯಾರಿಗೂ ಆಗಲ್ಲ, ನಮಗೂ ಆಗಲ್ಲ ಮಾಡಕ್ಕೆ. ಸೊ ಆ ದರ್ಶನ್ ಸರ್ದು ಸಾಂಗ್ ಹೌದು ನಾವು ಮಾಡ್ತಾ ಇದೀವಿ, ಅವ್ರ ಫ್ಯಾನ್ಸ್ಗೆ ಡೆಡಿಕೇಟ್ ಮಾಡಿದೀವಿ. ನೇರವಾಗಿ ಹೇಳಿದ್ರು, ಒಪ್ಕೊಂಡಿದ್ರು ಅಷ್ಟೇ. ಈ ಸಿನಿಮಾದಲ್ಲಿ ಬರೋ ಒಂದೆರಡು ಡೈಲಾಗು ರಾಧಿಕಾ ಕುಮಾರಸ್ವಾಮಿ ಅವ್ರ ಬಗ್ಗೆನೇ ಇದೆ ಅನ್ನೋ ತರ ಇದೆ. ಜೋಗಿ ನಂತರ ದರ್ಶನ್ ಸರ್ ಹಾಗೆ ಪ್ರೇಮ್ ಸರ್ ಅಂಡ್ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ಬೇಕಿತ್ತು. ಗಜ ಆದ್ಮೇಲೆ ನಮ್ದೇ ಇತ್ತು ಪ್ರೊಡಕ್ಷನ್. ಪ್ರೀತಿಗೆ ಯಾವಾಗ ಫೇಲ್ ಆಯ್ತೋ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಹೋಗ್ಬಿಡುದು, ಬೇಡಪ್ಪ ಪಿಕ್ಚರ್ ಅನ್ನೋ ಲೆವೆಲ್ ಹೋಗ್ಬಿಟ್ಟೆ ನಾನು. ಬಿಫೋರ್ ರಿಲೀಸ್ ಸ್ಯಾಟಲೈಟ್ ನೀನ್ ಮಾರ್ಬಿಡು, ಸೇಫ್ ಆಗ್ಬಿಡು ಅಂತ. ಯಾಕೆ ಸೇಫ್ ಆಗ್ಬೇಕು ನನ್ಗೆ ಅರ್ಥ ಆಗಿಲ್ಲ. ಏನಾಗುತ್ತೆ, ಅಪ್ಪ ದೊಡ್ಡ ಪ್ರೊಡ್ಯೂಸರ್ ಅಂದಾಗ ಮಗನ್ಗೆ ಅವಕಾಶ ಸಿಗೋದು ಕಷ್ಟ ಏನಲ್ಲ, ಈಸಿ ದಾರಿ ಅದು. ಈಸಿಯಾಗಿ ಒಬ್ಬ ಹೀರೋ ಆಗ್ಬೋದು. ಅದು ಬೇರೆ ಪ್ರೊಡ್ಯೂಸರ್ ಅವ್ರ ಮಕ್ಕಳನ್ನ ಲಾಂಚ್ ಮಾಡಿದಾರಲ್ಲಮ್ಮ, ಅದಕ್ಕೆ ಅಲ್ಲಿಗೆ ಸೂಟ್ ಆಗುತ್ತೆ. ಬಟ್ ನೋವೇರ್ ನನ್ನ ಮಗನಿಗೋಸ್ಕರ ಪಿಕ್ಚರ್ ಅಂತ ನಾನು ಮಾಡಿಲ್ಲ. ಕಂಟೆಂಟ್ ಚೆನ್ನಾಗಿತ್ತು, ಅವನು ಆ ಲೈನಲ್ಲಿ ಇದ್ದ, ಓಕೆ ಇವನ್ನೇ ಹಾಕೋಣ ಅಂತ ಹಾಕಿಲ್ಲ ಅಷ್ಟೇ. ಟು ಬಿ ಫ್ರಾಂಕ್, ಪಿಕ್ಚರ್ ಮಾಡಿದೀವಿ, ವಿ ಹ್ಯಾವ್ ಇನ್ವೆಸ್ಟೆಡ್, ವಿ ಹ್ಯಾವ್ ಪ್ಲಾನ್ಡ್ ಎವ್ರಿಥಿಂಗ್ ಅಂಡ್ ವಿ ಹ್ಯಾವ್ ಡನ್ ಇಟ್. ಬರೋ ಟೈಮಲ್ಲಿ ಬಂದೇ ಬರುತ್ತೆ, ಬಂದಿಲ್ವಾ ನಮ್ದಲ್ಲ. ಕ್ಯಾರವನಲ್ಲಿ ನೀನ್ ಕೂರೋದು, ನೀನ್ ನೋಡು, ಅದು ನೋಡ್ಬಿಟ್ಟು ಕಲ್ತ್ಕೋ. ಓಕೆ, ಬೇಟೆಯಾಡಲು ಜನಿಸಿದ ರಣಭೀಕರ ರಾಕ್ಷಸರ ಕಥೆನೇ. ಒಳ್ಳೆಯವ್ರ ಕಥೆ ಅಲ್ಲ ಮೇಡಮ್, ತುಂಬಾ ಕೆಟ್ಟವ್ರ ಕಥೆ. ಇದು ರಾಮನ ರಾಮಾಯಣ ಅಲ್ಲ, ರಾವಣನ ರಾಮಾಯಣ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಹಬ್ಬ 2026 ಹೊಸ ವರ್ಷ ಶುರು ಆಗೇ ಬಿಡ್ತು. ಹಿಂದಿಂದ ಸಿನಿಮಾಗಳು ಬರ್ತಾ ಇದೆ, ಒಂದಷ್ಟು ಸಿನಿಮಾಗಳ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ. ಅದೇ ತರ ಇವತ್ತು ನಾನು ಯಾವ ಸಿನಿಮಾ ಟೀಮ್ ಜೊತೆ ಮಾತನಾಡ್ತಾ ಇದ್ದೀನಿ, ಆ ಸಿನಿಮಾ ಮೇಲೂ ಕೂಡ ಹೆಚ್ಚು ನಿರೀಕ್ಷೆ ಇದೆ. ಯಾಕೆಂದ್ರೆ ಒಂದ್ ಕಡೆ ಹೀರೋ ಅಂಡ್ ಡೈರೆಕ್ಟರ್ ಡೆಬ್ಯೂ ಮೂವಿನ ಕೊಡ್ತಾ ಇದ್ರೆ, ಪ್ರೊಡ್ಯೂಸರ್ ಬಂದು ಸೂಪರ್ ಡೂಪರ್ ಹಿಟ್ ಕೊಟ್ಟಂತಹ ಪ್ರೊಡ್ಯೂಸರ್. ಸೊ ಈ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ತಾ ಇದೆ ಅಂಡ್ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಸೊ ಈಗಾಗಲೇ ಟೀಸರ್ ಬಿಡುಗಡೆ ಆಗಿದೆ. ಟೀಸರ್ ನೋಡುವಂತವ್ರು ಓಕೆ ಏನೋ ಇಟ್ಟಿದಾರಪ್ಪ ಸಿನಿಮಾದಲ್ಲಿ, ನೋಡೋಣ ಅಂತ ಹೇಳ್ತಿದ್ದಾರೆ. ಸೊ ಫಸ್ಟ್ ಅವ್ರನ್ನ ವೆಲ್ಕಮ್ ಮಾಡ್ಕೊಳ್ತೀನಿ, ಸಿನಿಮಾ ಬಗ್ಗೆ ಮಾತನಾಡ್ತಾ ಹೋಗ್ತೀನಿ. ಎಲ್ರಿಗೂ ಕೂಡ ಇಲ್ಲಿ ನಮಸ್ತೆ ಸರ್, ವೆಲ್ಕಮ್ ಟು ಮೈ ಶೋ. ಎಸ್, ಫಿಲ್ಮ್ ಹೀರೋ ಇಲ್ಲಿ ಅರುಣ್ ಅವರಿದ್ದಾರೆ. ಹೇಗಿದ್ದೀರಾ? ಐ ಆಮ್ ಗುಡ್. ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಹ್ಯಾಪಿ ನ್ಯೂ ಇಯರ್ ಮೂರ್ಗೂ ಕೂಡ ಅಂಡ್ ಹ್ಯಾಪಿ ಸಂಕ್ರಾಂತಿ. ಎಷ್ಟು ಖುಷಿಯಾಗಿದ್ದೀರಾ ಸರ್ ಈ ವರ್ಷ ಶುರುವಿಂದಾನೆ? ನಮ್ಗೆ ನವೆಂಬರ್ ಇಂದಾನೆ ಡೇಟ್ ಸರ್ ಹೇಳಿದ್ರು, ನವೆಂಬರ್ ಅಲ್ಲಿ ಆಕ್ಚುಲಿ February 6th ನಾವು ಮಾಡ್ತೀವಿ ಅಂತ. ಸೊ ಅಲ್ಲಿಂದಾನೆ ಹಬ್ಬ ಸ್ಟಾರ್ಟ್ ಆಗಿದೆ ಮೇಡಮ್. ಓಕೆ, ಹೋದ ವರ್ಷನೇ ಶುರು ಮಾಡ್ಬಿಟ್ಟಿದೀರಾ? ಹೌದು. ಓಕೆ, ಸೊ ನಿಮ್ಗೆ ಹೇಗಿದೆ ಸರ್ ಹೊಸ ವರ್ಷ? ಮಗನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಿ, ಸೊ ನಿಮ್ಗೆ ಡಬಲ್ ಧಮಾಕ ಅನ್ಸುತ್ತೆ. ಎಸ್ ಸ್ವಲ್ಪ 3 years ಕಷ್ಟಪಟ್ಟು ನೀಟಾಗಿ ಮಾಡಿರೋ ಫಿಲ್ಮು ಇದ್ದೇ ಇರುತ್ತೆ ಅಲ್ವಾ? ಕರೆಕ್ಟ್. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ? ಸ್ವಲ್ಪ ಜವಾಬ್ದಾರಿ ಅನ್ಸುತ್ತೆ, ಇಲ್ಲ ಅಪ್ಪನೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಬಿಡು ಹೇಗೋ ಬರ್ಲಿ ಅನ್ನೋ ತರ ರಿಲ್ಯಾಕ್ಸ್ ಆಗಿದ್ದೀರಾ? ಇಲ್ಲ, ಹೇಗೋ ಬರ್ಲಿ ಅನ್ನೋ ಅವ್ರು ಮಾಡ್ತಾನೆ ಇರ್ಲಿಲ್ಲ ಸಿನಿಮಾ. ಹೇಗೋ ಬರ್ಲಿ ಅಂತ ಅಂದ್ರೆ ಮಾಡ್ತಾರೆ. ಅಲ್ಲ, ನಿಮ್ ಮೈಂಡ್ ಸೆಟ್, ನಾಟ್ ಅವ್ರದ್ದಲ್ಲ, ನಿಮ್ದು. ಅದೇ ಅವ್ರು ಆ ತರ ರೀತಿಲಿ ಕರ್ಕೊಂಡ್ ಬಂದ್ಬಿಟ್ಟಿದ್ದಾರೆ, ನಮ್ನ ಗೈಡ್ ಮಾಡ್ಕೊಂಡ್ ಬಂದ್ರೆ ನಮ್ ಮೈಂಡ್ ಅಲ್ಲೂ ಆತರ ಇಲ್ಲ. ಹೇಗೋ ಬರ್ಲಿ ಬಂದ್ರೆ ಹೀಗೆ ಬರ್ಬೇಕು ಅನ್ನೋದು ಒಂದು ಇದೆ. ಓಕೆ, ಸೊ ಒಂದೇನಾಗುತ್ತೆ, ಒಂದು ನಿಮ್ದು ಡೆಬ್ಯೂ ಮೂವ್ ಆಗುತ್ತೆ, ನಿಮ್ಮ ಕಾಂಬಿನೇಷನ್ ಅಂತ ಬಂದಾಗ ಇಲ್ಲಿ ಪ್ರೊಡ್ಯೂಸರ್ ಬಗ್ಗೆ ಒಂದು ಕೌಂಟ್ ಬರುತ್ತೆ. ಸೊ ಅವ್ರಿಗೆ ಎಷ್ಟು ಸಕ್ಕತ್ತಾಗಿರೋ ಮೂವಿಗಳು. ಜೋಗಿ ಅಂದ ತಕ್ಷಣ ಇವತ್ತಿಗೂ ಹಾಡುಗಳನ್ನ ಮೀರ್ಸೋರಿಲ್ಲ, ಕಥೆನ ಮೀರ್ಸೋರಿಲ್ಲ, ಆ ಸಿನಿಮಾ ಮೀರ್ಸಿದಂತ ಸಿನಿಮಾಗಳು ಬರ್ತಿಲ್ಲ ಅಂತ ಕೊರತೆ ಅಂತೂ ಇದೆ. ಸೊ ಆ ಕಾಂಬಿನೇಷನ್ ನೀವು ಸಿನಿಮಾ ಮಾಡ್ಬೇಕಾದ್ರೆ ಎಷ್ಟು ಬೇಗ ಸಿನಿಮಾ ಬಿಡ್ತಾರೋ ಅಂತ ಅನ್ಸುತ್ತೆ. ಬಟ್ ಯು ಟುಕ್ ಇಟ್ 3 years, ಯಾಕೆ ಅಂತ? ಮೇಡಮ್, ಐ ಟುಕ್ ಇಟ್ 3 years ಅಂತಿದ್ದ ಸಿನಿಮಾ 3 ವರ್ಷ ತಗೊಂತು. ಯಾಕಂದ್ರೆ ಸರ್ ನನ್ನ ಜೊತೆ ಟ್ರಾವೆಲ್ ಆಗಿ ಬಂದಿದ್ದಾರೆ. ಸೊ ಇಂತ ಎಕ್ಸ್ಪೀರಿಯನ್ಸ್ ಪ್ರೊಡ್ಯೂಸರ್ ಜೊತೆ ಐ ಕಾಂಟ್ ವೇಸ್ಟ್ ಟೈಮ್. ಈಗ ನೀವು ವೇಸ್ಟ್ ಮಾಡಕ್ ಆಗಲ್ಲ. ಇಂಥ ಪ್ರೊಡ್ಯೂಸರ್ ಒಂದು ಡೆಬ್ಯೂ ಡೈರೆಕ್ಟರ್ ಗೆ ಸಿನಿಮಾ ಕೊಡ್ತಿದ್ದಾರೆ, ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂದ್ರೆ ನಿಮ್ಗೆ ಅದರದೇ ಆದಂತ ಒಂದು ಜವಾಬ್ದಾರಿ ಇರುತ್ತೆ, ಒಂದು ತೂಕ ಇರುತ್ತೆ. ಸೊ ಆದ್ರೂ 3 ವರ್ಷ ಯಾಕಾಯ್ತು? ಅದೇನಕ್ಕಾಯ್ತು ಅಂದ್ರೆ ಮೇಡಮ್, ಮೇಜರ್ ರೀಸನ್ ನಾನು ಸ್ಟೋರಿ ಇವ್ರಿಗೆ ಹೇಳಿದಾಗ, ನೆಕ್ಸ್ಟ್ ಡೇ ನಮ್ಗೆ ಪ್ರೊಡಕ್ಷನ್ ಮ್ಯಾನೇಜರ್ ಅವರು ಮತ್ತೆ ಸರ್ ನಾವೆಲ್ಲ ಕೂತಾಗ ಸ್ಟೋರಿ ಬಜೆಟ್ ಸ್ಕೇಲ್ ನಮ್ಗೆ ಅರೌಂಡ್ 15 to 20 CR ಬರುತ್ತೆ. ಅದ್ ಬಂದಾಗ ಎಲ್ಲಾರು ಗಾಬರಿ ಆಗ್ತೀವಿ, ನಾನು ಗಾಬರಿ ಆಗ್ತೀನಿ, ಓ ಇಷ್ಟೊಂದು ಬೇಕಾ ಇದ್ ಮಾಡಕ್ಕೆ ಅಂತ ಅಂದ್ಬಿಟ್ಟು. ಸೊ ಅವಾಗ ಇಲ್ಲ ಹಿಂಗ್ ಮಾಡೋಣ, ಇದು ಕಡಿಮೆ ಮಾಡ್ಬೋದಾ, ಜಾಸ್ತಿ ಮಾಡ್ಬೋದಾ, ಯಾವ ತರ 15 to 20 CR ಒಬ್ಬ ಹೊಸ ಡೈರೆಕ್ಟರ್ ಹೊಸ ಹೀರೋಗೆ ಕಷ್ಟ ಆಗ್ಬಿಡುತ್ತೆ. ಸೊ ಸರ್ ಪ್ರೊಡ್ಯೂಸರ್ ಅನ್ನಕ್ಕಿಂತ ಈಸ್ ಅ ಬಿಸ್ನೆಸ್ ಮ್ಯಾನ್, ಹೆಂಗ್ ದುಡ್ಡು ಹಾಕ್ಬೇಕು, ಹೆಂಗ್ ದುಡ್ಡು ಎತ್ತಬೇಕು ಅನ್ನೋದು ಅಷ್ಟೇ ಯೋಚನೆ ಮಾಡೋದು ಸರ್. ಸೊ ಹಂಗಿರ್ಬೇಕಾದ್ರೆ ಅದನ್ನ ರೀವರ್ಕ್ ಮಾಡ್ತೀವಿ, ಯಾವ ತರ ಮಾಡ್ಬೋದು ಇದನ್ನ ಅಂತ. ಸೊ ಅವಾಗ ನಾವೇನ್ ಮಾಡ್ತೀವಿ, ಸೆಟ್ ಅನ್ನೋದ್ಕಿಂತ ನಾವು ಆದಷ್ಟು ಲೈವ್ ಲೊಕೇಶನ್ಸ್ ಹೋಗೋಣ. ನೇಚರ್ಗಿಂತ ಬ್ಯೂಟಿಫುಲ್ ಏನೂ ಇಲ್ಲ. ಸೊ ಆದಷ್ಟು ನಾವು ನ್ಯಾಚುರಲ್ ಲೊಕೇಶನ್ಸ್ ಹೋಗೋಣ, ನ್ಯಾಚುರಲ್ ಆಗಿ ಶೂಟ್ ಮಾಡೋಣ ಅಂತ. ಸೊ ನಾವು ರೆಕ್ಕಿಗೆ ಅಂತ ಹೋದಾಗ ಆಲ್ಮೋಸ್ಟ್ 4 ಸಲ ಹೋಗ್ತೀವಿ, 6 ತಿಂಗಳು ತಗೊಂತೀವಿ. ಕಾಡಲ್ಲಿ ಎಷ್ಟೋ ಕಡೆ ಟೆಂಟ್ ಅಲ್ಲಿ ಇದೀವಿ. ಸೊ ಇಂಥ ಕಡೆ ಶೂಟ್ ಮಾಡೋಣ, ಅಲ್ಲಿ ಪರ್ಮಿಷನ್ ಹೆಂಗ್ ತಗೊಳ್ಳೋದು, ಪರ್ಮಿಷನ್ ಇದೆಯೋ ಇಲ್ವೋ,
ಈ ತರದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಸೊ ಅಲ್ಲೊಂದ್ ಸ್ವಲ್ಪ ಓಕೆ ನಮ್ಮ ಸ್ಕೇಲ್ ನಮ್ಮ ಬಜೆಟ್ ಅಲ್ಲಿ ನಾವು ಮಾಡ್ಬೇಕು ಅಂತ ವಿ ಟುಕ್ ಟೈಮ್. ಆ ಟೈಮ್ ಅಲ್ಲಿ ಮತ್ತೆ ಈಗ ಒಂದು ಹೇಳಿದ್ದು ಸರ್ ಮೇಡಮ್, ಈಗ ಕತೆ ನಾನು ಏನೋ ಹೇಳ್ತೀನಿ, ಸ್ಕ್ರೀನ್ ಮೇಲೆ ಬಂದಾಗ ಅದೇನೋ ಆಗ್ಬಾರ್ದು. ಸೊ ಆ ಪ್ರೊಸೆಸ್ ಅಲ್ಲಿ ನಾವು ಮಾಡ್ತಾನೆ ಬಂದ್ವಿ. ಸೊ ಈಗ ಮತ್ತೆ ಈಗ ಎಲ್ಲೋ ಒಂದ್ ಕಡೆ ನಾನು ಏನೋ ಮಾಡ್ಬಿಡ್ತಾ ಇದೀನಿ, ಪ್ರೊಡ್ಯೂಸರ್ ಗೊತ್ತಾಗ್ತಿಲ್ಲ ಅನ್ನೋದಕ್ಕೆ ಹೊಸ ಪ್ರೊಡ್ಯೂಸರ್ ಅಲ್ಲ, ಜೋಗಿ ಅಂತ ಸಿನಿಮಾ ಕೊಟ್ಟಿರೋರು, ದೊಡ್ಡ ದೊಡ್ಡ ನಿರ್ದೇಶಕರು ಮತ್ತೆ ಆರ್ಟಿಸ್ಟ್ ಎಲ್ಲಾರ ಜೊತೆ ಟ್ರಾವೆಲ್ ಆಗಿದ್ದಾರೆ. ಆಡಿಯೋ ಕಂಪ್ನಿ ಅವಾಗಿನ ಕನಸುಗಾರ ಟೈಮ್ ಇಂದಾನು ಆಡಿಯೋ ಕಂಪ್ನಿ ಮಾಡ್ಕೊಂಡೇ ಬಂದಿದ್ದಾರೆ ಅವರು. ಸಿನಿಮಾ ಟೀಮ್ ಜೊತೆ ಟ್ರಾವೆಲ್ ಆಗಿದ್ದಾರೆ, ಪ್ರತಿಯೊಬ್ಬ ಡೈರೆಕ್ಟರ್ ಗೊತ್ತು, ಪ್ರತಿಯೊಬ್ಬ ಹೀರೋಗಳು ಗೊತ್ತು. ಸೊ ನಾನ್ ಮಾಡ್ತಾ ಇದೀನಿ ಅಂದ್ರೆ ಓಕೆ ಅವ್ನು ಕರೆಕ್ಟ್ ಆಗಿ ಮಾಡ್ತಾರೆ ಅನ್ನೋದಕ್ಕೆ ನಮ್ಗೆ ಆ ಟೈಮ್ ಕೊಡ್ತಾರೆ. ಮತ್ತೆ ಅದ್ ಬೇಗನೂ ಮಾಡಕ್ ಆಗ್ತಾ ಇರ್ಲಿಲ್ಲ ಮೇಡಮ್, ಯಾಕಂದ್ರೆ ನಮ್ ಸಿನಿಮಾ ಹಂಗ್ ಟೈಮ್ ತಗೊಂತು. ಕೆಲವು ಟೈಮಲ್ಲಿ ಮತ್ತೆ ಈ ತರ ಆರ್ಟಿಸ್ಟ್ ಕಾಂಬಿನೇಷನ್ ಮಾಡಿದಾಗ ಆರ್ಟಿಸ್ಟ್ ಡೇಟ್ಸ್ ಆಗಿರ್ಬೋದು ಅಥವಾ ಲೊಕೇಶನ್ ಅವೈಲಬಿಲಿಟಿ ಆಗಿರ್ಬೋದು. ಕೆಲವು ಕಡೆ ನಾವು ಹತ್ತಿರಪಲ್ಲಿ ಮೇಲ್ಗಡೆ ಹೋದಾಗ ಟ್ರಕ್ ಮಾಡ್ಕೊಂಡು ಹೋಗಿದೀವಿ ಮೇಲ್ಗಡೆ ಹೋಗ್ಬೇಕಾದ್ರೆ, ಆಗ ನಾನು ಆರ್ಟಿಸ್ಟ್ ಕನ್ವಿನ್ಸ್ ಮಾಡ್ಬೇಕು ಮೇಲ್ಗಡೆ ಗುಡ್ಡದ ಮೇಲೆ ಬರಕ್ಕೆ. ಸೊ ಆ ತರ ಲೈಕ್ ವಿ ಟುಕ್ ಟೈಮ್. ಸೊ ಪ್ಲಾನ್ ಮಾಡ್ಕೊಂಡೇ ಮಾಡ್ಕೊಂಡ್ ಬಂದಿದ್ ಮೇಡಮ್. ಓಕೆ ಸರ್, ಜೋಗಿ ನಂತರ 4-5 ಸಿನಿಮಾ ಬಂದ್ರು ಕೂಡ ಜೋಗಿನ ಬ್ರೇಕ್ ಮಾಡೋ ಲೆವೆಲ್ಗೆ ಯಾವ್ದು ಬರ್ಲಿಲ್ಲ. ಜೋಗಿ ಎಲ್ಲೂ ಬ್ರೇಕ್ ಆಗಲ್ಲ, ಅದು ನಮ್ಗೆ ಯಾರಿಗೂ ಆಗಲ್ಲ, ನಮಗೂ ಆಗಲ್ಲ ಮಾಡಕ್ಕೆ. ಓಕೆ, ಒಪ್ಕೊಬೇಕು, ಸುಮ್ಮನೆ ಫ್ಯಾಕ್ಟ್ ಇರೋದು. ಕರೆಕ್ಟ್. ಆ ಜೋಗಿ ಆದ್ಮೇಲೆ ಪ್ರೀತಿಗೆ ಅದಕ್ಕಿಂತ ಮಾಡ್ಬೇಕು ಅಂತಾನೆ ಎಲ್ಲರೂ ಪ್ರಯತ್ನ ಪಟ್ಟ ಆಗ್ಲಿಲ್ಲ. ಇಟ್ ಇಸ್ ಹ್ಯಾಪೆಂಡ್ ಅಷ್ಟೇ. ಜೋಗಿ ಓಕೆ, ಪ್ರಯತ್ನ ನಮ್ದು, ಕೊಟ್ಟವನ್ ಮೇಲ್ಗಡೆ ಇರೋನು ನಮ್ದಲ್ಲ. ಓಕೆ, ಸೊ ಅಷ್ಟ ಸಿನಿಮಾ ಬಂದ್ರು ನಾವು ಇವತ್ತಿಗೂ ಇಲ್ಲಿ ಅಶ್ವಿನಿ ರಾಮ್ ಪ್ರಸಾದ್ ಅಂತ ಹೆಸರು ಬಂದ್ರೆ ಜೋಗಿ ಅಂತ ಹೇಳ್ತಾರೆ, ಜೋಗಿ ಅಂದ್ರೆ ಅಶ್ವಿನಿ ರಾಮ್ ಪ್ರಸಾದ್ ಅಂತ ಹೇಳ್ತಾರೆ. ಅಶ್ವಿನಿ ರಾಮ್ ಪ್ರಸಾದ್ ಅಂತ ಹೆಸರು ಮಾಡಿದಂತ ಒಬ್ಬ ಪ್ರೊಡ್ಯೂಸರ್ ಒಪ್ಕೋತಾರೆ ಅಂದ್ರೆ ಕಾರಣ ಏನು ಅಂತ? ಅವ್ರು ಹೇಳಿದ್ದ ಲೈನ್ ನನಗೆ, ದ ಸ್ಟೋರಿ ವಾಟ್ ಈ ಬಾಟ್ ಇನ್ ಫ್ರಂಟ್ ಆಫ್ ಮೀ. ಓಕೆ, ಇಟ್ ವಾಸ್ ಲಿಟಲ್ ಬೇರೆ ಥರನೇ ಇತ್ತು, ರೆಗ್ಯುಲರ್ ಫಾರ್ಮೆಟ್ ಇರಲಿಲ್ಲ. ಆಮೇಲೆ ಕೆಲವು ಕರೆಕ್ಷನ್ಸ್ ಹೇಳಿದೆ, ಈ ಟುಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಯಾಕಂತಾನೆ ಹೇಳಿದೆ, ಏನಕ್ಕೆ ಚೇಂಜ್ ಮಾಡ್ಬೇಕು ಅಂತಾನೆ ಹೇಳಿದೆ. ಈ ಟುಕ್ ಎವ್ರಿಥಿಂಗ್ ಇನ್ ಅ ಪಾಸಿಟಿವ್ ವೇ. ಈ ಎಕ್ಸ್ಪ್ಲೇನ್ ಸ್ಟಾರ್ಟ್ ಮಾಡಿದ್ವಿ ಅಷ್ಟೇ. ಜನ ಪ್ರೊಡ್ಯೂಸರ್ಸ್ಗೆ ನಾನು ಹೇಳ್ದಾಗ ಅದನ್ನೇ ಹೇಳಲ್ಲ, ಎಕ್ಸ್ಪೀರಿಯನ್ಸ್ ಅನ್ನೋದು, ಈ ಸ್ಕೇಲ್ ನ ಮತ್ತೆ ಈ ಒಂದು ಜಾನರ್ ಯಾವ ತರ ವರ್ಕ್ ಆಗುತ್ತೆ, ಇದು ನನ್ನ ಕೈಲಿ ಮಾಡಕ್ ಆಗುತ್ತೆ ಅಂದ್ರೆ ಎಷ್ಟು ಜನ ಎದ್ಕೊಂಡ್ಬಿಟ್ರು. ಮತ್ತೆ ಈ ಎಕ್ಸ್ಪೀರಿಯನ್ಸ್ ಒಬ್ಬ ಡೈರೆಕ್ಟರ್ ಹೆಂಗ್ ಹೆಲ್ಪ್ ಆಗುತ್ತೆ ಅಂದ್ರೆ ಮೇಡಮ್, ನಾವು ಕೇಳೋ ಅವೈಲಬಿಲಿಟಿ ನಾನು ಎಲ್ಲಿಂದ ತರ್ಬೋದು ಅಂತ ಒಬ್ಬ ಪ್ರೊಡ್ಯೂಸರ್ ಯೋಚನೆ ಮಾಡ್ತಾನೆ. ಇವನ್ ಸ್ಟೋರಿ ಹೇಳ್ತಿದ್ದಾಗೇನೆ ಈ ಬ್ಯಾಕ್ ಗ್ರೌಂಡ್ ಇದು ಬೇಕಾಗುತ್ತೆ, ಇವನ್ಗೆ ಇದು ಬೇಕಾಗುತ್ತೆ. ಪ್ರೊಡಕ್ಷನ್ ಮ್ಯಾನೇಜರ್ ಅಸೋಸಿಯೇಟ್ ಕೊಂಡು ಬರೀತಾ ಇರಲಿಲ್ಲ, ನನಗೆ ಗೊತ್ತಾಗ್ತಿತ್ತು ಏನ್ ಬೇಕು ಇವ್ರಿಗೆ ಅಂತ ಅಂದ್ಬಿಟ್ಟು. ಅವ್ರ ರಿಕ್ವೈರ್ಮೆಂಟ್ ನಿಮಗೆ ಗೊತ್ತಾಗ್ತಾ ಇದೆ 100%. ಶಶಿ ಹೋಗಿರೋದು ಪ್ರೊಡ್ಯೂಸರ್ಸ್ ಹತ್ರ. ರಾಮ್ ಪ್ರಸಾದ್ ಅವ್ರ ಹತ್ರ ಬಂದಾಗ, ರಾಮ್ ಪ್ರಸಾದ್ ಸರ್ ಹತ್ರ ಬಂದಾಗ, ಇಟ್ ಇಸ್ ನಾಟ್ ಜಸ್ಟ್ ಅ ಪ್ರೊಡ್ಯೂಸರ್, ಹಿ ಇಸ್ ಕ್ರಿಯೇಟಿವ್ಲಿ ಇನ್ವಾಲ್ವ್ಡ್. ಐ ವಾಸ್ ಇನ್ವಾಲ್ವ್ಡ್ ಇನ್ ಸ್ಟೆಪ್ ಬೈ ಸ್ಟೆಪ್. ಕತೆ ಹೇಳುವಾಗೇನೆ ಇಲ್ಲಿ ಯಾಕೆ ಹೊಡಿತಾ ಇದ್ದೆ ನೋಡೋ, ಇದು ವರ್ಕೌಟ್ ಆಗಲ್ಲ ಅಂತಾನೆ ಹೇಳ್ತಿದ್ದೆ. 100% ಸ್ಪಾಟ್ ಚೇಂಜ್ ಮಾಡ್ತಿದ್ರು. ಸೊ ಇಟ್ ವಾಸ್ ಲೈಕ್ ಅ ಕಾಂಬಿನೇಷನ್ ಆಫ್ ಇವನ್ ಜೊತೆ. ಅಂದ್ರೆ ನೀವು ಸಿನಿಮಾನ ಒಪ್ಕೊಂಡ್ಬಿಟ್ರಿ, ಪ್ರೊಡ್ಯೂಸ್ ಮಾಡೋದಕ್ಕೆ ಒಪ್ಕೊಂಡ ನಂತರ ಸೊ ಏನೇನ್ ಚೇಂಜಸ್ ಬೇಕು ಅಂತ ವರ್ಕ್ ಮಾಡಿಲ್ಲ. ಇಲ್ಲ, ಸ್ಟಾರ್ಟಿಂಗ್ ಹೇಳಿ ಇಷ್ಟು ಚೇಂಜಸ್ ಅಂದೆ ಚೇಂಜ್ ಮಾಡ್ಕೊ ಬಂದೇನೆ ಮಾಡೋದು ಅಂದ್ರು. ಅವ್ರು ಮತ್ತೆ ಚಾಲೆಂಜ್ ಹಾಕಿದ್ರಂತ ಅವ್ರ ಹುಡುಗಂಗೆ, ಏನೋ 15 ದಿನ ಬೇಕು ಅವ್ನಿಗೆ, ನಾನು ಎಲ್ಲ ಚೇಂಜ್ ಮಾಡಕ್ಕೆ. ಅವ್ನು ಬರಲ್ಲ ಬಿಡಲ್ಲ, ನೀನ್ ತಲೆ ಕೆಡ್ಸ್ಕೊಂಬೇಡ, 15 ದಿವಸ ಓಡೋಗ್ಬಿಡ್ತಾನೆ ಅವನು ಅಂತಂದೆ ನಾನು. ಕತೆ ಚೇಂಜಸ್ ಅಷ್ಟು ಈಸಿ ಅಲ್ಲ ಇರೋಂದೆ. ಇವ್ ಹೋದ್ಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ ಹೆಂಗ್ ಮಾಡ್ಬೋದು ಇದನ್ನ ಅಂತ. ಇಟ್ ವಾಸ್ ಲೈಕ್ ನಾವು ಇದೇ ಕೆಲಸ ಮಾಡ್ಕೊಂಡ್ ಬಂದಿರೋದ್ರಿಂದ ಐ ವಾಸ್ ಥಿಂಕಿಂಗ್ ಲೈಕ್ ದಾಟ್. ಆಮೇಲೆ ಬಂದ ಇಲ್ಲಣ್ಣ ರೆಡಿ ಅಂತ ಇಲ್ಲ, ಹೆಂಗೋ ಹೇಳ್ತಾ ಇದ್ಯಾ ಅಂತಂದೆ, ಕರ್ಸು ಹೋಗ್ಲಿ ಅಂದೆ. ಕತೆ ಹೇಳ್ದ, ಚೆನ್ನಾಗಿ ಟ್ವಿಸ್ಟ್ ಮಾಡಿದ್ದ, ಅದನ್ನ ಚೇಂಜ್ ಮಾಡಿದ್ದ. ಸೊ ಒಬ್ಬ ಕತೆ ಹಿಂಗ್ ಚೇಂಜ್ ಮಾಡೋ. ಆಮೇಲೆ ಬೇಸಿಕ್ಲಿ ಅವನು ಇದು ಗ್ರಾಫಿಕ್ ಡಿಸೈನರ್, ಇವನು ಗ್ರಾಫಿಕ್ ಆರ್ಟಿಸ್ಟ್, ಆನಿಮೇಷನ್ ಅವರು. ಸೊ ಈ ನ್ಯೂ ವೆರಿ ವೆಲ್ ಹೌ ಟು ಡೂ ಇಟ್ ಅನ್ನೋದು ಒಂದು ಕಾನ್ಫಿಡೆಂಟ್ ಬಂತು. ಓಕೆ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಈಗ ಹಳಬ್ರು ಹೋಗಿದ್ರೆ ಅವ್ರ ವೇ ಆಫ್ ವರ್ಕಿಂಗ್ ಎಲ್ರದ್ದು 99% ಗೊತ್ತು ನನಗೆ. ನೀನೆಲ್ಲ ಬರ್ತೇನೆ, ನೀನ್ ತಲೆ ಕೆಡ್ಸ್ಕೊಂಡ ಮುಂದಕ್ಕೆ ನೋಡೋ ಅನ್ನೋರೇ ಜಾಸ್ತಿ. ಇವನು ಹಂಗಲ್ಲ, ಹೇಳ್ದಂಗೆ ಹಿಂಗ್ ಬರ್ತೀನಿ, ಹಿಂಗ್ ಮತ್ತೆ ತೋರಿಸಿರೋನು. ಸೊ ಐ ವಾಸ್ ಕಾನ್ಫಿಡೆಂಟ್ ಐ ಕ್ಯಾನ್ ಟೇಕ್ ದ ವರ್ಕ್ ಫ್ರಮ್ ಹಿಮ್, ಐ ಕ್ಯಾನ್ ಸಿ ದ ವರ್ಕ್ ಫ್ರಮ್ ಹಿಮ್ ಅನ್ನೋದು. ಆ ಕಾನ್ಫಿಡೆಂಟ್ ವಿ ಟುಕ್ ಅಪ್ ದ ಪ್ರಾಜೆಕ್ಟ್. ಓಕೆ, ಎಸ್. ಇನ್ನು ನಿಮ್ ವಿಚಾರಕ್ಕೆ ಬಂದ್ರೆ ಅರುಣ್ ಅವರೇ, ಏನಾಗುತ್ತೆ, ಅಪ್ಪ ದೊಡ್ಡ ಪ್ರೊಡ್ಯೂಸರ್ ಅಂದಾಗ ಮಗನ್ಗೆ ಅವಕಾಶ ಸಿಗೋದು ಕಷ್ಟ ಏನಲ್ಲ, ಈಸಿ ದಾರಿ, ಅದು ಈಸಿಯಾಗಿ ಒಬ್ಬ ಹೀರೋ ಆಗ್ಬೋದು ಅಂತ ಹೇಳ್ತಾರೆ. ಆ ತರದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಅದು ಬೇರೆ ಪ್ರೊಡ್ಯೂಸರು ಅವ್ರ ಮಕ್ಕಳನ್ನ ಲಾಂಚ್ ಮಾಡಿದಾರಲ್ಲಮ್ಮ, ಅದಕ್ಕೆ ಅಲ್ಲಿಗೆ ಸೂಟ್ ಆಗುತ್ತೆ. ನಾನು ಅದೇ ಹೇಳಿದೆ ಒಂದ್ ಕಡೆ, ಇದು ವೈ ನಾಟ್ ಹಿಯರ್? ಇಲ್ಲಿ ಇವರು 5% ಫಾದರ್, 95% ಬಿಸ್ನೆಸ್ ಮ್ಯಾನ್. ಹಿಂಗ ಮನೆ ಬಟ್ ಬಿಸ್ನೆಸ್ ಏನಾದ್ರೂ ಆಗಿರ್ಲಿ, ಅವ್ರ ಎಂಥ ಬಿಸ್ನೆಸ್ ಮ್ಯಾನ್ ಆಗಿದ್ರು ಕೂಡ ಮಕ್ಕಳು ಅಂತ ಬಂದಾಗ ಅದ್ರ ವಾತ್ಸಲ್ಯನೇ ಬೇರೆ, ಎಲ್ಲಾನು ಮೀರಿದ್ದದು. ಅದನ್ನೇ ಹೇಳ್ತಿರೋದು. ನಾನು ಹಂಗಿರ್ಲಿಲ್ಲ, ಅದನ್ನೇ ಹೇಳ್ತಿರೋದು. ನಾನು ಅದನ್ನೇ ಹೇಳೋದು, ವೆನ್ ಇಟ್ ಕಮ್ಸ್ ಟು ವರ್ಕ್, ಕೆಲ್ಸಕ್ಕೆ ಬಂದ ಕಟ್ ಥ್ರೋಟ್ ಅಷ್ಟೇ. ನಾನು ಅವ್ನು ನೋಡಿದ್ದೆ ನೆಗೆಟಿವ್ ಆಗಿ ನೋಡಿದ್ದೆ, ಅವ್ನ ಪಾಸಿಟಿವ್ ನೋಡಿಲ್ಲ ನಾನು. ಯಾಕೆಂದ್ರೆ ಗ್ರಾಂಟೆಡ್ ಆಗಿ ತಗೊಂಬಾರ್ದು ಅನ್ನೋದು ಅಷ್ಟೇ.
ನಾನು ಇವನೇ ವಿಲನ್ ಅವ್ನಿಗೆ. ನಮ್ಗೆ ಎಲ್ಲಾ ಸಿಕ್ಕಿದ್ರು ಅದ್ರದ್ದು ಒಂದು ವ್ಯಾಲ್ಯೂ ಗೊತ್ತಾಗೆ ಸಿಕ್ಕಿರೋದು. ಯಾವ್ದು ಬಂದು ಈಸಿಯಾಗಿ ಸಿಕ್ಕಿದ್ರು ಅದ್ರ ವ್ಯಾಲ್ಯೂ ಗೊತ್ತಾಗೆ ನಮಗ್ ಸಿಕ್ಕಿರೋದು. ವಿತೌಟ್ ನೋಯಿಂಗ್ ದ ವ್ಯಾಲ್ಯೂ ನನಗೆ ಬೈ ಫ್ರಮ್ ಚೈಲ್ಡ್ಹುಡ್ ನನಗೆ ಯಾವ್ದು ವ್ಯಾಲ್ಯೂ ಗೊತ್ತಿಲ್ಲ, ನಂಗೆ ಯಾವ್ದು ನಮ್ಗೆ ಕೊಟ್ಟಿಲ್ಲ. ಎಲ್ಲ ಆ ವಯಸ್ಸಿಗೆ ಬಂದಿರೋದು, ಆ ವಯಸ್ಸು ವ್ಯಾಲ್ಯೂಗೆ ಅವಾಗ ಏನ್ ಬರ್ಬೇಕು ಆ ಟೈಮ್ ಅದು ಬಂದಿರೋದು. ಪ್ರತಿ ಸ್ಟೇಜ್ ಅಲ್ಲೂ ಬೆಲೆ ತಿಳಿಸ್ತಾ ಬಂದಿದ್ದಾರೆ ನಿಮ್ಗೆ ಹಂಗಿದ್ರೆ. ಯಾಕಂದ್ರೆ ಅವ್ರು ಸೈಕಲ್ ಹಾಕೊಂಡ್ ಬಂದಿರೋದು, ಸೈಕಲ್ ಅಲ್ಲಿ cassette ಮಾಡ್ತಿದ್ದು. ಮಾಡ್ತಿದ್ದವನು. ರಾಮ್ ಪ್ರಸಾದ್ ಸರ್. ಸೊ ಅವರು ಸ್ಕ್ರಾಚ್ ಇಂದಾನೆ ಬಂದಿರೋದು. ಸೊ ಈಸಿಯಾಗಿ ಈ ನನ್ ಮಗನಿಗೆ ಯಾಕೆ ಕೊಡ್ಬೇಕು ಅಂತ ಫಸ್ಟ್ ಕ್ವಶನ್ ಮಾಡಿದೆ ಅವರು. ಈ ಶುಡ್ ನೋ ವಾಟ್ ಇಟ್ ಇಸ್. ಅದ್ರ ವ್ಯಾಲ್ಯೂ ಗೊತ್ತಿರ್ಬೇಕು. ಮತ್ತೆ ಸುಮ್ಮನೆ ಇರೋ ಎಲ್ಲಾ ಆರ್ಟಿಸ್ಟ್ಗೂ ಕ್ಯಾರವನ್ ಇರುತ್ತೋ ಮೇಡಮ್, ಅರುಣ್ಗೆ ಕ್ಯಾರವನ್ ಕೊಟ್ಟಿರ್ಲಿಲ್ಲ. ಅರುಣ್ ಬರ್ಬೇಕು, ಕೂತ್ಕೋಬೇಕು, ಬೇರೆ ಆರ್ಟಿಸ್ಟ್ ಕಲ್ಸ್ಲಿಕ್ಕೆ ಅವ್ರಿಗೆ ಪ್ರತಿ ಸ್ಟೇಜ್ ಲೈಫ್ ವ್ಯಾಲ್ಯೂ ಆಫ್ ದ ಪ್ರಾಡಕ್ಟ್ ಅಥವಾ ಒಬ್ಬ ಆರ್ಟಿಸ್ಟ್ ಹೇಗಿರ್ಬೇಕು ಸೆಟ್ ಅಲ್ಲಿ, ಒಬ್ಬ ಆರ್ಟಿಸ್ಟ್ ಬೇರೆಯವ್ರು ಹಿಂಗ್ ಆಕ್ಟ್ ಮಾಡ್ತಾರೆ ಅದನ್ನ ನೋಡು. ನೀನು ಕ್ಯಾರವನ್ ಅಲ್ಲಿ ಏನ್ ನಿನ್ ಕೂರೋದು, ನೀನು ನೋಡು, ಅದನ್ನ ನೋಡ್ಬಿಟ್ಟು ಕಲ್ತ್ಕೋ. ಯಾವ ತರ ಇರ್ತಾರೆ, ಏನಕ್ಕೆ ಅವ್ರು ದೊಡ್ಡವರಾದ್ರು ಅದನ್ನ ತಿಳ್ಕೊಬೇಕು ನೀನು ಅಂತ ಹೇಳ್ತಾರೆ ಅವ್ರು. ಬಟ್ ನೋವೇರ್ ನನ್ನ ಮಗನಿಗೋಸ್ಕರ ಪಿಕ್ಚರ್ ಅಂತ ನಾನು ಮಾಡಿಲ್ಲ. ಕಂಟೆಂಟ್ ಚೆನ್ನಾಗಿತ್ತು, ಅವನು ಆ ಲೈನಲ್ಲಿ ಇದ್ದ, ಓಕೆ ಇವನ್ನೇ ಹಾಕೋಣ ಅಂತ ಹಾಕಿದ ಅಷ್ಟೇ. ಅಂದ್ರೆ ಕಂಪ್ಲೀಟ್ ಆಗಿ ಆ ಪಾತ್ರಕ್ಕೆ ಆಪ್ಟ್ ಆಗ್ತಾರೆ ಅಂತ. ಎಕ್ಸಾಕ್ಟ್ಲಿ. ಓಕೆ, ನೀವು ಪಿಕ್ಚರ್ ನೋಡಿದ್ರೆ ಅಲ್ಲಿ ಹೊಸಬ್ರೇ ಬೇಕಿತ್ತು, ಇನ್ಯಾರನ್ನ ಹೊಸಬ್ರು ತರ ಬಂದ್ರೆ ನಮ್ಮವನ್ನೇ ಹಾಕೋಣ ಅಂತ ಹಾಕಿದ್ದ. ಅವರು ಹೊಸಬ ಅಲ್ವಾ, ದುಡ್ಡು ಕೊಡಂಗಿಲ್ವಲ್ಲ ಸ್ಟಾರ್ಟಿಂಗು, ಫ್ರೀ ಆಗಿ ಬರ್ತಾರಲ್ಲ ಅದಕ್ಕೆ ಹಾಕಿದ್ದು ಅಂತ ತಿಳ್ಕೊಳ್ಳಿ. ಇಲ್ಲ ಸರ್, ನೀವು ನಿಮ್ ಜರ್ನಿಲಿ ಸ್ವಲ್ಪ ದುಡ್ಡಿನ ಬೆಲೆ ಕಲ್ಸ್ಬಿಟ್ಟಿದೀರಾ ಅಂಡ್ ವ್ಯಾಲ್ಯೂ ಕಲ್ಸಿದೀರಾ ಅಂದಾಗ ನೀವ್ ಎಕ್ಸ್ಪೆಕ್ಟ್ ಮಾಡ್ಬೇಕಲ್ಲ. ಏನಂತ ಅವ್ರು ಹೇಳಿದ್ರಲ್ಲ ಸ್ಟಾರ್ಟಿಂಗ್ ಅಲ್ಲಿ ದುಡ್ಡು ಕೊಡಂಗಿಲ್ಲ, ಮನೇಲಿ ಊಟ ಸಿಗ್ತಿರ್ಲಿಲ್ಲ, ಮನೇಲಿ ಊಟ ಮಾಡ್ಬೇಕಲ್ಲ, ಆಯ್ತು ಕೊಡ್ತೀನಿ ಆಚೆ ಹೋಗ್ಬಿಡು ಅಂದ್ರೆ ಎಲ್ಲೋಗ್ಲಿ ನಾನು, ಆಮೇಲೆ ಬರೀ ದುಡ್ಡು ಇಟ್ಕೊಂಡು. ಇಲ್ಲ ನಾಟ್ ಲೈಕ್ ದ್ಯಾಟ್. ಅವ್ನು ಜೋಕ್ ಮಾಡ್ತಾ ಇದ್ದಾನೆ. ವ್ಯಾಲ್ಯೂ ಗೊತ್ತಿರಬೇಕು. See how we are doing this, the value everyone should know. We have seen it. Yes. ಆವಾಗ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತಮ್ಮ. ಸುಮ್ಮನೆ ಎಲ್ಲ ಸಿಗ್ಬಾರ್ದು ಈಸಿಯಾಗಿ. ಕಷ್ಟಪಟ್ಟು ಬಂದ್ರೆ ಅದ್ರ ವ್ಯಾಲ್ಯೂ ಬೇರೆ, ಫ್ರೀಯಾಗಿ ಬಂದ್ರೆ ಅದ್ರ ವ್ಯಾಲ್ಯೂ ಬೇರೆ. ಒಪ್ಕೋತೀರ ಇದಕ್ಕೆ? ಹೌದು, ನಿಜ. ಆ ಸಕ್ಸಸ್ ಅನ್ನೋದು ಎಷ್ಟು ಕಷ್ಟಪಟ್ಟಿದ್ದೀವಿ, ಎಷ್ಟು ದೇವ್ರ ಪೂಜೆ ಮಾಡಿದ್ದೀವಿ, ದುಡ್ಡು ಹಾಕಿರೋದು, ಟೈಮ್ ಸ್ಪೆಂಡ್ ಮಾಡೋದು ಬಿಟ್ಬಿಡಿ, ಬೇಡ. ಅದು ಇಲ್ಲ ಆಗ್ತೀವಿ, ಇನ್ನೊಂದು ಕಡೆ ಆಗ್ತೀವಿ, ಬರುತ್ತೆ ಹೋಗುತ್ತೆ. ಬಟ್ ಆ ಹಿಂದೆ ಇರೋ ಒಂದು ಡೆಡಿಕೇಶನ್ ನಾವು ಮಾಡಿರೋದು, ಇಟ್ಸ್ ನಾಟ್ ಅ ಜೋಕ್ ಫಾರ್ ದ ಪ್ರಾಡಕ್ಟ್. ಅದ್ರ ಒಳಗಡೆ ಅವನು ಇದ್ದಾನೆ. ಕ್ಲಿಕ್ ಆದ್ರೆ ಅವನು ಹೋಗ್ಬಿಡ್ತಾನೆ. ನನಗೆ ನಾನು ಹೇಳೋದ್ ಮಾತಿಗೆ ಅವನಿಗೋಸ್ಕರ ಅಲ್ಲ, ಪಿಕ್ಚರ್ಗೋಸ್ಕರ ಅವ್ನು ಹಾಕಿರೋದು. ಸಿನಿಮಾ ಹೇಳಿದ್ರಿ, ಕತೆ ಹೇಳಿದ್ರಿ, ಒಪ್ಕೊಂಡ್ರಿ, ಸಿನಿಮಾ ಮುಗ್ದಿದೆ, ಈಗ ರಿಲೀಸಿಗೆ ಹತ್ರ ಇದೆ. ಸೊ ಈಗ ಪ್ರಮೋಷನ್ ಲೆವೆಲ್ ಅಲ್ಲಿ ಇದೀರಿ. ಹೀಗಿರುವಾಗ ಇಷ್ಟು ಕಾನ್ಫಿಡೆಂಟ್ ಆಗಿ ಒಬ್ರು ಪ್ರೊಡ್ಯೂಸರ್ ನಿಮ್ ಪಕ್ಕ ಕುತ್ಕೊಂಡು ಮಾತಾಡುವಾಗ ನಿಮ್ಗೆ ಹೇಗ್ ಅನ್ಸುತ್ತೆ? ನರ್ವಸ್ನೆಸ್ ಇದೆಯಾ ಹೇಗೆ? ನನಗೆ ಸರ್ ಜೊತೆ ಯಾವ ತರ ಆಗ್ಬಿಟ್ಟಿದೆ ಅಂದ್ರೆ, ನಾವು ಸಿನಿಮಾ ಬಗ್ಗೆ ಹೇಳ್ತಾ ಇದ್ದೀವಿ. ಸಿನಿಮಾನೇ he knows very well what I know. ಅವ್ನಿಗೆ ಎತ್ತರಿಗೆ ಇಲ್ಲ, ಅವ್ನ ಪಿಕ್ಚರ್ ಹಿಂಗೆ ಇದೆ ಅಂತ ಅವ್ನಿಗೆ ಗೊತ್ತು, ನನಗ್ ಗೊತ್ತಿದೆ ಅಂತ ಅವ್ನಿಗೂ ಗೊತ್ತು. ಮತ್ತೆ ಏನಕ್ಕೆ ಇರ್ಬೇಕು? ಮತ್ತೆ ನನ್ಗೆ ಯಾವ ಲೆವೆಲ್ ಇದೆ ಬಾಂಡ್ ಅಂದ್ರೆ, ಆಕ್ಚುಲಿ ನಾನು ಇನ್ನ ಮರ್ತಿಲ್ಲ. ನಾವು ನೈಟ್ ಹಿಂಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಊಟ ಆದ್ಮೇಲೆ ನನ್ನ ಇವ್ರು 2 ವೀಲರ್ ಅಲ್ಲಿ ಸುಖಸಾಗರ್ ಕರ್ಕೋಗಿ ಐಸ್ ಕ್ರೀಮ್ ತಿನ್ಸ್ಕೊಂಡ್ ಬರ್ತಾ ಇದ್ರು. ಸೊ 2 ವೀಲರ್ ಅಲ್ಲಿ ಹೋಗ್ತಾ ನಾವು ಫುಲ್ ಡಿಸ್ಕಸ್ ಮಾಡ್ತಿದ್ದೆ ಸಿನಿಮಾ ಬಗ್ಗೆ. ಸೊ ನಾನು ಏನ್ ತೆಗಿತೀನಿ, ಏನ್ ಮಾಡ್ತೀರಾ ನಾನು ಮುಂಚೆನೆ ಹೇಳ್ಬಿಡ್ತಾ ಇದ್ದೆ ಮೇಡಮ್. ಯಾಕಂದ್ರೆ ಒಬ್ಬ ಪ್ರೊಡ್ಯೂಸರ್ಗೆ ಅಷ್ಟು ದುಡ್ಡು ಆಗ್ತಾ ಇದಾರೆ ಅಂದಾಗ, ಸೊ ಡೈರೆಕ್ಟ್ ಏನ್ ತೆಗಿತಾರೋ, ಅಯ್ಯೋ ಹೆಂಗ್ ಬರ್ತಾ ಇದಾರೆ ಟೆನ್ಷನ್ ಇರಬಾರ್ದು. ಸೊ ಶಶಿ ಶಾರ್ಟ್ ಇಡ್ತಾವನೆ, ಇದು ಹಿಂಗ್ ತೆಗಿತಾ ಇದ್ದಾನೆ ಅನ್ನೋದು ಅವ್ರ ತಲೆಯಲ್ಲಿ ಆಲ್ರೆಡಿ ಇತ್ತು. ನನ್ ಬಗ್ಗೆ 1000 ಜನ ನೆಗೆಟಿವ್ ಹೇಳಿ, ಸೆಟ್ ಅಂದ್ಮೇಲೆ ಓಯ್ ಡೈರೆಕ್ಟರ್ ಹಂಗ್ ಮಾಡ್ತಾರೆ, ಡೈರೆಕ್ಟರ್ ಹಿಂಗ್ ಮಾಡ್ತಾರೆ, ನಂಗೆ ಗೊತ್ತು ನೀನ್ ಸೈಡ್ ಹೋಗೋನವ್ರು. ಆಕ್ಚುಲಿ ಒಂದ್ ಕಡೆ ಏನಾಗಿತ್ತು, ಒಂದಿನ 4-5 ಕ್ಯಾಮ್ರಾ ಹೇಳ್ದ, ಸ್ಟಡಿ ಕ್ಯಾಮು, ಜಿಮ್ಮಿ, ಅದು ಇದು ರೋಪ್ ಕ್ಯಾಮ್ರಾ ಏನೋ ಹೇಳ್ದ. ನಾನು ಹೇಳಿದ್ದೆ, ನಾನು ಏನಕ್ಕೋ ಇಷ್ಟು ಬೇಕು ಅಂತ ಕೇಳ್ತಿದ್ದೆ. ಹಿಂಗೆ ಸರ್, ಹಿಂಗೆ ಆಯ್ತು ಯೂಸ್ ಮಾಡು ಅಂತಿದ್ದೆ. ಅವತ್ತು 2 ಯೂಸ್ ಮಾಡೋಕ್ಕಾಗಿಲ್ಲ, 2 ಕ್ಯಾಮ್ರಾ ಯೂಸ್ ಮಾಡೋಕ್ಕಾಗಿಲ್ಲ. ಅಲ್ಲಿ ಇದ್ದವ್ರು ಯಾರೋ ಒಬ್ರು ನಮ್ಮ ವೆಲ್ ವಿಷರ ಇಟ್ಕೊಳ್ಳಿ, ನಿಮ್ಮನ್ನು ಹಾಳು ಮಾಡ್ಬಿಡ್ತಾನ್ರಿ ನಮ್ಮ ಡೈರೆಕ್ಟ್ರು, ಯಾವ್ದು ಯೂಸ್ ಮಾಡ್ತಾರೆ ಸರಿಯಾಗಿ, ವೇಸ್ಟ್ ಆಗ್ತಾ ಇದೆ ಅಂತ. ನಾನು ಒಳ್ಳೇದಕ್ಕೆ ಅವ್ನು ಹೇಳಿದೆ ಅಂತ ತಿಳ್ಕೊಳ್ಳಿ. ನಾನು ಒಂದೇ ಮಾತು ಹೇಳಿದೆ, ನನಗೆಲ್ಲ ಗೊತ್ತು ಗುರು, ತಲೆ ಕೆಡಿಸ್ಕೊಂಬೇಡ ಅಂದೆ. ಐ ನೋ ವಾಟ್ ಈಸ್ ಡೂಯಿಂಗ್, ಡೋಂಟ್ ವರಿ ಅಂದೆ. ಅದಕ್ಕೋಗಿ ಅಂತ ನಾನು ಕೇಳಕ್ ಹೋಗಿಲ್ಲ, ಮಾತಾಡಕ್ ಹೋಗಿಲ್ಲ. ನಿಮ್ಗೆ ಅಷ್ಟು ನಂಬಿಕೆ ಹೆಂಗ್ ಬಂತು ಸರ್? ನೀವು ಹೇಳಿದ ಕರೆಕ್ಷನ್ಸ್ ಎಲ್ಲ ಅವ್ರು ಒಪ್ಕೊಂಡ್ರು ಅಂತನ, ಆ ಚೇಂಜಸ್ ಮಾಡಿದ್ರು ಅಂತನ? ಸೀಕ್ವೆನ್ಸ್ ಮೇಡಮ್, ಒಂದು ಅನ್ನ ಬೆಂದಿದೆ ಅನ್ನೋದಕ್ಕೆ ಒಂದು ಅಗ್ಲು ಸಾಕು. ಯಾಕಂದ್ರೆ ಫಸ್ಟ್ ಶೆಡ್ಯೂಲ್ ನಮ್ ಜೊತೆ ಟ್ರಾವೆಲ್ ಮಾಡ್ದಾಗ್ಲೇನೆ ಸರ್ಗೆ ಗೊತ್ತಾಗೋಯ್ತು, ಈ ಸಿನಿಮಾ ನಾರ್ಮಲ್ ಅಲ್ಲ, ಇದನ್ನ ಬೇರೆ ಲೆವೆಲ್ಗೆ ಹೋಗ್ಬೇಕು. ಅವ್ನು ಮಾಡ್ತಾನೆ ಅಂತ ಗೊತ್ತಾಯ್ತು. ನಿನ್ಗೆ ಏನ್ ಬೇಕು ನಾನು ಇಲ್ಲಿ ಮಾಡುವಂತಿದ್ದೆ. ಇವ್ನು ಹೆಂಗ್ ತಿರ್ಸಿ ಏನ್ ಮಾಡ್ತೀವಿ ಮಾಡ್ಕೊ ನೀಟಾಗೆ, ನೀನಿಗೆ ಬಿಟ್ಟಿದ್ವಿ ನೀನ್ ಮಾಡ್ಕೊ. ಅವ್ನು ಆರ್ಟಿಸ್ಟ್ ಬೇಕು ಅಂದ, ಆರ್ಟಿಸ್ಟ್ ನ ತರಿಸ್ತಿದ್ವಿ. ಯಾರು ಬೇಕೋ ಅವ್ರು ರೆಡಿ, ನಿನ್ಗೆ ತಲೆ ಕೆಲಸ ಮಾಡುವಂದೆ. ಮೊನ್ನೆ ಇನ್ನೊಂದು 20 ಯಾವ್ದು ಸಾಂಗ್ ಶೂಟ್ ಮಾಡಿದ್ರು ಡೇಟ್, 1.5 month ಬಿಫೋರ್
ಒಂದ್ ಸಾಂಗ್ ಅನ್ಕೊಂಡಿದ್ವಿ, ಒಂದು ಐಟಮ್ ಸಾಂಗ್ ಅನ್ಕೊಂಡಿದ್ವಿ, ಅದ್ ಬಿಟ್ಬಿಟ್ಟಿದ್ವಿ. ಬ್ಯಾಂಕಾಕ್ ಹೋಗಿದ್ದು, ಬ್ಯಾಂಕಾಕ್ ಹೋಗಿದ್ವಿ ಲೊಕೇಶನ್ ನೋಡ್ಕೊಂಡ್ ಬರಕ್ಕೆ, ಆ ಸಾಂಗ್ ಎಲ್ಲಕ್ಕೂ. ಅವಾಗ ನೋಡ್ಕೊಂಡ್ ಲೊಕೇಶನ್ ನೀವು ಅರ್ಥ ಮಾಡ್ಕೊಳ್ಳಿ, ಅದ್ ಮಾಡಕ್ ಆಗಿರ್ಲಿಲ್ಲ. ಅಂದ್ರೆ ಬೇಡ ಬಿಡು ಕೊನೆ ಫಿಲಿಮ್ ನೋಡಿದಾಗ ಬೇಕು ಅನ್ಸ್ತು. ಇಲ್ಲ ಸರ್ ಆಡಕ್ಕೆ ಚೆನ್ನಾಗಿ ಬರ್ತೇನೆ, ಒಂದ್ಸರಿ ಫೈನಲ್ ತೋರ್ಸು ಪಿಕ್ಚರ್ ಅಂತಂದು ಕೆಲವು ಕರೆಕ್ಷನ್ಸ್ ಎಲ್ಲ ಮಾಡೋದ್ರೆಲ್ಲ ಆಡ್ ಮಾಡಿದ್ಮೇಲೆ ಫುಲ್ ನೋಡಿದ್ಮೇಲೆ ಇಲ್ಲ ಇದು 100% ಹಾಕಿದ್ರೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಶೂಟ್ ಮಾಡಿದ್ವಿ. ವಿ ಸ್ಪೆಂಡ್ ಅಬೌಟ್ 30-35 lakhs ಫಾರ್ ದ ಸಾಂಗ್. ಸರ್ ಸಾಂಗ್ ಬಗ್ಗೆ ಮಾತಾಡಿದ್ರಿಂದನೇ ನಿಮ್ಗೆ ಪ್ರಶ್ನೆ. ಇದು ಆಕ್ಚುಲಿ ಇದ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ. ಇದು ದರ್ಶನ್ ಸರ್ ಸಾಂಗ್ ಏನಿದೆ ಆಲ್ಮೋಸ್ಟ್ ಅದೇ ತರ ಇದೆ, ರಿಮಿಕ್ಸ್ ಅಥವಾ ಆ ಥರನೇ ಇದೆ. ಯಾಕೆ ಇದು ದರ್ಶನ್ ಫ್ಯಾನ್ಸ್ ನ ಟಾರ್ಗೆಟ್ ಮಾಡ್ತಾ ಇದಾರ, ಅಥವಾ ಅವ್ರಿಗೆ ಅವ್ರ ಫ್ಯಾನ್ಸ್ ಎಷ್ಟಿದ್ದಾರೆ ಹ್ಯೂಜ್ ಅಂತ ಎಲ್ರಿಗೂ ಗೊತ್ತು. ನೀವೇನ್ ಇಲ್ಲೇನಾದ್ರೂ ಪ್ಲಾನ್ಸ್ ಇದೆಯಾ, ಸ್ಟ್ರಾಟಜಿ ಅಲ್ಲ ಮೇಡಮ್. ಸಿ ಎಂಡ್ ಆಫ್ ದ ಡೇ ಜನ ಥಿಯೇಟರ್ ಬಂದಾಗ ಮಜಾ ಮಾಡ್ಬೇಕು. ಸಿ ಪರ್ಟಿಕ್ಯುಲರ್ ದರ್ಶನ್ ಸರ್ ಅಂತಲ್ಲ, ನಂಗೆ ಅವಕಾಶ ಸಿಕ್ಕರೆ ಎಲ್ಲಾ ಫ್ಯಾನ್ಸ್ ಟಾಕಿಂಗ್ ಅಬೌಟ್ ಓನ್ಲಿ ದಟ್ ಸಾಂಗ್. ಅವಕಾಶ ಸಿಕ್ಕರೆ ಎಲ್ಲಾನು. ನಂಗೆ ಅವಕಾಶ ಇದ್ದಿದ್ದೇನಾಯ್ತು ಅಂದ್ರೆ ನನ್ಗೆ ಆ ಸಾಂಗ್ ಸಿಕ್ತು ಒಂದು. ಆ ಸಾಂಗ್ ನಾನು ತುಂಬಾ ಇಟ್ಕೊಳಲ್ಲ. ಈಗ ಸಂಕ್ರಾಂತಿ ಆದ್ಮೇಲೆ ಬಿಟ್ಬಿಡ್ತೀನಿ, ನಿಮ್ಗೆ ತೋರಿಸ್ತೀನಿ. 2 days ಆಚೆ ಬಿಡ್ತೀನಿ ನಾನು ಏನು ಒಳಗಿಟ್ಕೊಳಲ್ಲ ಮೇಡಮ್. ಎಲ್ಲ ಆಚೆ ಬಿಡ್ತೀವಿ, ಎಲ್ಲಾನು ತೋರಿಸ್ತೀನಿ. ಸೊ ಆ ದರ್ಶನ್ ಸರ್ದು ಸಾಂಗ್ ಹೌದು ನಾವು ಮಾಡ್ತಾ ಇದೀವಿ, ಅವ್ರ ಫ್ಯಾನ್ಸ್ ಗೆ ಡೆಡಿಕೇಟ್ ಮಾಡಿದೀವಿ. ಸಿಂಪಲ್, ನೇರವಾಗಿ ಹೇಳಿದ್ರು, ಒಪ್ಕೊಂಡಿದ್ರು ಅಷ್ಟೇ. ನಾನೇ ಮೇಡಮ್ ಎಂಡ್ ಆಫ್ ದ ಡೇ ಫ್ಯಾನ್ಸ್. ಆಮೇಲೆ ಆಡಿಯೋ ರೈಟ್ಸ್ ನಮ್ದೇನೆ, ಇನ್ನೊಬ್ರನ್ನ ಕೇಳಂಗಿಲ್ಲ. ನಾನು ನಂದನ್ನೇ ನಾವು ಮಾಡ್ಕೊಂಡಿದ್ದು. ಮತ್ತೆ ಅದ್ರಲ್ಲಿ ಒಂದು ಸರ್ಪ್ರೈಸು ಇದೆ ನಿಮ್ಗೆ, ಅದ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಹೌದಾ? ಸೊ ಸರ್ಪ್ರೈಸ್ ಇದೆ. ಇಲ್ಲ, ಆ ಸಾಂಗ್ ಅದು ಬೇರೆನೇ ಇದೆ. ಆ ಸಾಂಗ್ ಅಲ್ಲಿ ಒಳ್ಳೆ ಸರ್ಪ್ರೈಸ್ ಇದೆ, ಒಳ್ಳೆ ಟಾಕ್. ಲಾಸ್ಟ್ ಮೂಮೆಂಟ್ ರೆಕಾರ್ಡ್ ಮಾಡಿ ಶೂಟ್ ಮಾಡಿದ್ದು ಅದನ್ನ. ಎಲ್ಲ ರಿಲೀಸ್ ಟೈಮಲ್ಲಿ 35-40 ಲಕ್ಷ ಯಾರು ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡ್ತಾನೆ? ಹೌದು. ಸ್ಯಾಟಲೈಟ್ ಇಲ್ಲ, ಅದಿಲ್ಲ, ಇದಿಲ್ಲ ಅಂತ ಊರವರೆಲ್ಲ ಹೇಳ್ತಾರೆ. ನಾನು ತಲೆನೂ ಕೆಡಿಸ್ಕೊಂಡಿಲ್ಲ, ನಾನು ಯಾರನ್ನೂ ಅಪ್ರೋಚು ಮಾಡಿಲ್ಲ. ಎಲ್ಲಾ ಚಾನಲ್ ಪರಿಚಯ ಇದ್ದಾರೆ. ಸ್ಟಾರ್ ಸುವರ್ಣ ಒಂದು ಪ್ರೋಗ್ರಾಮು ಮಾಡ್ತಾ ಇದೀವಿ ನಾವೀಗ, ಸುವರ್ಣ ಸಂಕಲ್ಪ ಅಂತ. ಅಷ್ಟು ಕ್ಲೋಸ್ ಇದ್ರು ನಾನು ಎತ್ಕೊಂಡು ಹೋಗ್ಬಿಟ್ಟು, ಸರ್ ಟ್ರೈ ಟು ಪಿಕ್ಚರ್ ರಿಲೀಸ್ ಆಗಿ ಆಮೇಲೆ ನೀವು ಮಾತಾಡಿ ಅಂತ ಹೇಳ್ತೀನಿ. ಸಿ ವೆನ್ ಯು ಹವ್ ಡನ್ ಸೋ ಮಚ್ ವಿತ್ ಅ ಕಾನ್ಫಿಡೆಂಟ್, ಆ ಸ್ಯಾಟಲೈಟ್ ಏನ್ ಕೊಡ್ತಾರೋ ಬಿಡ್ತಾರೋ, ಯಾತಕ್ಕೆ ಅರ್ಜೆಂಟ್ ಮಾಡಕ್ ಹೋಗ್ಬೇಕು? ಕರೆಕ್ಟ್. ಮೊನ್ನೆ 3 ಜನ ಯಾರೋ ಒಬ್ರು ಹೇಳಿದ್ರು, ಬಿಫೋರ್ ರಿಲೀಸ್ ಸ್ಯಾಟಲೈಟ್ ನೀನ್ ಮಾಡ್ಬಿಡು, ಸೇಫ್ ಆಗ್ಬಿಡು ಅಂತ. ಯಾಕೆ ಸೇಫ್ ಆಗ್ಬೇಕು ನನ್ಗೆ ಅರ್ಥ ಆಗಿಲ್ಲ ಅಮ್ಮ, ಟು ಬಿ ಫ್ರಾಂಕ್. ಪಿಕ್ಚರ್ ಮಾಡಿದೀವಿ, ವಿ ಹವ್ ಇನ್ವೆಸ್ಟೆಡ್, ವಿ ಹವ್ ಪ್ಲಾನ್ಡ್ ಎವ್ರಿಥಿಂಗ್ ಅಂಡ್ ವಿ ಹವ್ ಡನ್ ಇಟ್. ಬರೋ ಟೈಮಲ್ಲಿ ಬಂದೇ ಬರುತ್ತೆ, ಬಂದಿಲ್ವ ನಮ್ದು ಅಲ್ಲ. ಅವ್ರು ಯಾವ ಲೆವೆಲ್ ಕಾನ್ಫಿಡೆಂಟ್ ಇದೆ. ನಾನು ಮೊನ್ನೆ ಫೋನ್ ಮಾಡಿ, ಮಗ ನೆಕ್ಸ್ಟ್ ನೀನು ರಿಲೀಸ್ 6ನೇ ತಾರೀಕು ಆದ್ಮೇಲೆ ಅದ್ ನನಗೆ ಹೇಳಿದಲ್ಲ, ಪ್ಲಾನ್ ಮಾಡ್ಕೊಂಡ್ಬಿಡು. ಆಕ್ಚುಲಿ ಸರ್ ಆಲ್ರೆಡಿ ಇನ್ನೊಂದು ಅಡ್ವಾನ್ಸ್ ಕೊಟ್ಬಿಟ್ಟಿದ್ದಾರೆ. ರೆಡಿ ಇದೆ, ಒಂದು ಸಬ್ಜೆಕ್ಟ್ ರೆಡಿ ಇದೆ. ಅಡ್ವಾನ್ಸ್ ಏನಿಗೆ ಮಾಡ್ಬೇಕು ಅಡ್ವಾನ್ಸ್ ಅಲ್ಲ ಹೇಳಿದ್ದು. ಸಿ ಅದು ರೆಡಿ ಇತ್ತು, ಸಬ್ಜೆಕ್ಟ್ ಫುಲ್ ಲಾಕ್ ಆಗಿದೆ. ನಾನಂದೆ ಮೊನ್ನೆ ಫೋನ್ ಮಾಡಿ ಕೇಳಿದೆ, ಅದು ಏನಿದೆಯಾ ಪೊಸಿಷನ್ ನೋಡು ಅಂದೆ. ಸರ್ ನೀವು ಅನೌನ್ಸ್ ಮಾಡಿದ್ದೀನಿ ಶೂಟಿಂಗ್ ಹೋಗ್ಬೋದು ಅಂತ. ಎಲ್ಲ ಆರ್ಟಿಸ್ಟ್ಗೂ ಅಡ್ವಾನ್ಸ್ ಆಗಿದೆ. ಓಕೆ, ಒಂದು ಕೆಲಸ ಮಾಡೋ, ನೀನು ಲೊಕೇಶನ್ ಫೈನಲೈಸ್ ಮಾಡ್ಕೊಂಡು ಲಾಕ್ ಮಾಡಿ ಶುರು ಮಾಡ್ಕೊಂಡ್ಬಿಡು ಅಂತಂದೆ. ಅದೆಲ್ಲೂ ಅನೌನ್ಸ್ ಮಾಡಿಲ್ಲ, ಇಲ್ಲ ನಿಮಗೆ ಫಸ್ಟ್ ಹೇಳ್ತಾರೆ ನಾವು ಅಲ್ಲ ಹೇಳಿ. ಎಕ್ಸ್ಕ್ಲೂಸಿವ್ ಆಗಿ ವೈ ವಿ ಹ್ಯಾವ್ ಟೋಲ್ಡ್ ಅಂದ್ರೆ ಐ ನೋ ಇಸ್ ವರ್ಕ್. ಯಾರನ್ನೋ ಹಾಕಿ ಏನೋ ಮಾಡೋದಕ್ಕಿಂತ ಗೊತ್ತಿರೋ ನೀಟಾಗಿ ಮಾಡ್ಕೊಂಡು ಹೋಗ್ತಾನೆ. ಅಂದ್ರೆ ನಾವು ಬಿಸ್ನೆಸ್ಗೆ ಸಿನಿಮಾ ಮಾಡ್ತಾ ಇಲ್ಲ ಮೇಡಮ್. ಅಂದ್ರೆ ಓಕೆ ಇದ್ರ ಹಾಕಿದ್ರೆ ಹಿಂಗ್ ದುಡ್ಡು ಬರುತ್ತೆ. ಒಂದು ಒಳ್ಳೆ ಕಂಟೆಂಟ್ ಜನಕ್ಕೆ ತಲುಪಬೇಕು, ಅದು ರೀಚ್ ಆಗ್ಬೇಕು. ಸೊ ಅವ್ರು ಆಡಿಯೋ ಕಂಪ್ನಿ ಆಗಿರೋದ್ರಿಂದ ಮತ್ತೆ ಅವ್ರ ಸರ್ಗೆ ಬಿಸ್ನೆಸ್ ಗೊತ್ತಿರೋದ್ರಿಂದ ಒಂದ್ ಪ್ರಾಡಕ್ಟ್ ಇಂದ ಎಷ್ಟು ದುಡ್ಡು ಎತ್ಕೋಬಹುದು, ಯಾವ ತರ ಮಾಡ್ಬೋದು ಅನ್ನೋದು ಸರ್ ಚೆನ್ನಾಗಿ ಗೊತ್ತಿದೆ. ಒಬ್ಬ ಡೈರೆಕ್ಟರ್ ಆಗಿ ನಾನು ಏನ್ ಮಾಡ್ಬೇಕಾದ್ರೆ ಅವ್ರಿಗೆ ಒಂದು ಒಳ್ಳೆ ಕಂಟೆಂಟ್ ಕೊಡ್ಬೇಕು. ನಾನು ಪ್ರತಿ ನನ್ನ ಕೊಲೀಗ್ಸ್ಗೆ ಫ್ರೆಂಡ್ಸ್ಗೆ ಅದನ್ನ ಹೇಳ್ತೀನಿ, ಬಿಸ್ನೆಸ್ ಆಗ್ತಿಲ್ಲ ಅಂತ ವರಿ ಮಾಡಬೇಡ, ನೀನು ಒಳ್ಳೆ ಕಂಟೆಂಟ್ ಮಾಡಿ ಅವ್ರು ಕೇಳ್ಕೊಂಡು ಪ್ರೊಡ್ಯೂಸರ್ ಆಟೋಮೆಟಿಕ್ ಆಗಿ ಬಿಸ್ನೆಸ್ ಮಾಡ್ಕೊಂತಾರೆ. ಕೆಲವರು ಇನ್ನೋಸೇ ಇದಾರೆ, ಯಾರು ಹೆಸರು ಬೇಡ, ನಮ್ಮಲ್ಲೇನೆ. ಯಾಕೆ ಅವನು ಅಷ್ಟು ಇಷ್ಟು ಖರ್ಚು ಮಾಡ್ತಾವನೆ, ಎಲ್ಲ ಆದ್ಮೇಲೆ ಸುಮ್ಮನೆ ರಿಲೀಸ್ ಮಾಡಬಾರ್ದು ಅಂತ ಹೇಳಿದವರು ಇದ್ದಾರೆ. ನಾನು ಐ ಹ್ಯಾವ್ ಕಾನ್ಫಿಡೆಂಟ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್. ಓವರ್ ಕಾನ್ಫಿಡೆನ್ಸ್ ಅಲ್ಲ, ಕಾನ್ಫಿಡೆನ್ಸ್ ಇದೆ. ಡೆಫಿನೆಟ್ ಆಗಿ ಬ್ರೇಕ್ ಇನ್ ಆಗ್ತೀವಿ. ಪರ್ಸೆಂಟೇಜ್ ವಿ ಡೋಂಟ್ ನೋ, ವಿ ಆರ್ ನಾಟ್ ಗಾಡ್ಸ್. ಸಕ್ಸಸ್ ರೇಷಿಯೋ ಹೇಳಕ್ ನಾವಲ್ಲ, ಅದು ದೇವ್ರು ಕೊಡ್ಬೇಕು. ಕಂಟೆಂಟ್ ಚೆನ್ನಾಗಿದೆ, ಹಾಗೆ ಆಗುತ್ತೆ, ಮಾಡೇ ಮಾಡ್ತೀವಿ. ಇಷ್ಟೇ ಗೊತ್ತಿರೋದು ನಮಗೆ, ಎಷ್ಟು ಏನು ನಮ್ಗೆ ಗೊತ್ತಿಲ್ಲ. ಬಟ್ ವಿ ಆರ್ ವರ್ಕಿಂಗ್ ವೆರಿ ಹಾರ್ಡ್ ಫಾರ್ ಇಟ್. ಯು ಸೋ ಕಾನ್ಫಿಡೆಂಟ್ ಸರ್. ಅದು ನಿಮ್ಮ ಮಾತಲ್ಲೂ ಕಾಣಿಸ್ತದೆ ಅಂಡ್ ನಿಮ್ಮ ಮುಖದಲ್ಲೂ ಕಾಣಿಸ್ತಾ ಇದೆ. ಸೊ ಅದೇ ತರ ಸಿನಿಮಾ ಸಕ್ಸಸ್ ಆಗ್ಲಿ. ಅಂಡ್ ಅರುಣ್, ನೀವ್ ಹೇಳಿ, ಈಗ ನೋಡಿ ಕಥೆ ಅಂತ ಬಂದಾಗ ಸಿ ಅವರು ಬಿಸ್ನೆಸ್ ಮತ್ತೆ ಈಗಾಗ್ಲೇ ಅವ್ರಿಗೆ
ಇಂಡಸ್ಟ್ರಿಯಲ್ಲಿ ಒಳ್ಳೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ, ಹಿ ನೋಸ್. ಈಗ ಹೇಳ್ತಾ ಇದ್ರು ಯಾವ ಸಿನಿಮಾ ವರ್ಕ್ ಆಗುತ್ತೆ ಆಗಲ್ಲ, ಮುಂಚೆ ನನಗೆ ಗೊತ್ತಿರುತ್ತೆ, ಅಟ್ಲೀಸ್ಟ್ ಅದನ್ನ ನಾಲೆಡ್ಜ್ ಅವ್ರಿಗಿದೆ. ಸೊ ನಿಮ್ಗೆ ಇದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಒಂದ್ ಕಡೆ ನೀವು ಹೇಳಿದ್ರಿ ತುಂಬಾ ಜವಾಬ್ದಾರಿ ವಿಚಾರ ಇದು. ಸೊ ಕಥೆ ಬಗ್ಗೆ ಅಂತ ಬಂದಾಗ ನಿಮ್ಗೆ ಎಷ್ಟು ಕಾನ್ಫಿಡೆನ್ಸ್ ಇದೆ ಈ ಕಥೆ ನಿಜವಾಗ್ಲೂ ಜನರಿಗೆ ರೀಚ್ ಆಗುತ್ತೆ, ಇಷ್ಟಪಡ್ತಾರೆ, ಆಕ್ಸೆಪ್ಟ್ ಮಾಡ್ತಾರೆ ಅಂತ ಎಷ್ಟು ಅನ್ಸುತ್ತೆ? ನಾನು ಒಬ್ಬ ಆರ್ಟಿಸ್ಟ್ ಆಗೋಕ್ಕಿಂತ ಮುಂಚೆ ಐ ಆಮ್ ಅನ್ ಆಡಿಯನ್ಸ್. ನಾನು ಏನೇ ಕತೆ ಕೇಳಿದ್ರು ಇಲ್ಲ ಕತೆ ನೋಡಿದ್ರು ಯಾವುದೇ ಸಿನಿಮಾ ನೋಡಿದ್ರು ನಾನು ಆರ್ಟಿಸ್ಟ್ ಆಗಿ ಅಂತ ನಾನು ಯಾವತ್ತೂ ನೋಡಲ್ಲ. ನಾನು ನೋಡೋದು ಒಬ್ಬ ಆಡಿಯನ್ಸ್ ಆಗಿ ನೋಡೋದು, ಒಬ್ಬ ಫ್ಯಾನ್ ಆಗಿ ನೋಡೋದು. ಒಬ್ಬ ಆಡಿಯನ್ಸ್ ಆಗಿ ನಾನು ಒಬ್ಬ ಕತೆ ಕೇಳೋನಾಗಿ ನಾನು ಕೂತ್ಕೊಂಡು ಒಂದು ಕತೆ ಕೇಳುವಾಗ ನನಗೆ ಅದು ಚೆನ್ನಾಗಿದೆ ಅಂತ ಅನ್ಸಿದ್ರೆ 100% ಎಲ್ಲರಿಗೂ ಇಷ್ಟ ಆಗುತ್ತೆ. ಯಾಕಂದ್ರೆ ನಾನು ಒಬ್ಬ ಆಡಿಯನ್ಸ್ ಅಲ್ವಾ, ನಾನು ಒಬ್ಬ ಸಾಮಾನ್ಯ ಆಡಿಯನ್ಸ್. ನಾನು ಐ ಆಮ್ ನಥಿಂಗ್, ಏನು ಸ್ಪೆಷಲ್ ಇಲ್ಲ ನಮ್ಮಲ್ಲಿ. ಸೊ ಅವ್ನು ಹೇಳುವಾಗ ಆ ವಾವ್ ಫ್ಯಾಕ್ಟರ್ಸ್ ಇರ್ತಲ್ಲ, ಇದು ಹಿಂಗಾಯ್ತಾ, ಇದೇ ಹಿಂಗಾಗುತ್ತಾ, ಈ ತರ ಒಂದು ನಾವು ಕೇಳುವಾಗ ಅದು ಖುಷಿ ಕೊಡುತ್ತೆ. ಅದು ಖುಷಿ ಕೊಟ್ಟಾಗ ನಮ್ಗೆ ಏನ್ ಅನ್ಸುತ್ತೆ, ಆ ಜಾಗದಲ್ಲಿ ನಾವು ಸೂಟ್ ಆಗ್ತೀವ, ಆ ಜಾಗದಲ್ಲಿ ನಾವು ಫಿಟ್ ಆಗ್ತೀವ ಅನ್ನೋದು ನೆಕ್ಸ್ಟ್ ಬರುತ್ತೆ ನಮ್ಮ ಥಾಟ್. ಸೊ ಯಾವಾಗ ಎರಡೂನು ಈಕ್ವಲ್ ಆಗಿ ಮ್ಯಾಚ್ ಆಗುತ್ತೋ ಅವಾಗ ಅನ್ಸುತ್ತೆ ಇಲ್ಲ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಇದು. ಬೇಟೆಯಾಡಲು ಜನಿಸಿದ ರಣಭೀಕರ ರಾಕ್ಷಸರ ಕಥೆನೇ ಗಾರ್ಗ ಅಂತ ಹೇಳಿ ದ ಲ್ಯಾಂಡ್ ಆಫ್ ಶ್ಯಾಡೋಸ್ ಅಂತ ಇಲ್ಲಿ ಸಬ್ ಟೈಟಲ್ ಇದೆ. ಸೊ ನಂಗೆ ವ್ಯತ್ಯಾಸ ಹೇಳ್ಬೋದಾ ಏನು ಅಂತ ನಂಗೆ ಅರ್ಥ ಆಗ್ಲಿಲ್ಲ. ಮೇಡಮ್ ನೀವು ಟೈಟಲ್ ಪೋಸ್ಟರ್ ನೋಡಿದಾಗ ಗಾರ್ಗಾ ದ ಲ್ಯಾಂಡ್ ಆಫ್ ಶಾಡೋಸ್. ವಾಟ್ ಈಸ್ ಗಾರ್ಗಾ? ಇಟ್ಸ್ ಅ ಲ್ಯಾಂಡ್ ಆಫ್ ಶಾಡೋಸ್. ಸೊ ಶಾಡೋಸ್ ಅಂದಾಗ ಡಾರ್ಕ್ನೆಸ್ ಅಂತ ಅನ್ಬೋದು. ಸೊ ಡಾರ್ಕ್ ಅಂದಾಗ ನೆಗೆಟಿವಿಟಿ ಇರ್ಬೋದು, ಹಾರರ್ ಇರ್ಬೋದು, ಅಥವಾ ಒಂದು ಥ್ರಿಲ್ಲರ್ ಇರ್ಬೋದು, ಸಸ್ಪೆನ್ಸ್ ಇರ್ಬೋದು. ಸೊ ಗಾರ್ಗಾ ಇಸ್ ಎ ಮಿಸ್ಟೀರಿಯಸ್ ಪ್ಲೇಸ್, ಇಟ್ಸ್ ಅ ಲ್ಯಾಂಡ್ ಆಫ್ ಶಾಡೋಸ್. ಓಕೆ. ಸೊ ಆ ಒಂದು ಊರಲ್ಲಿ ರಾಕ್ಷಸರ ಒಂದಷ್ಟು ಜನ ರಾಕ್ಷಸರು ಇರ್ತಾರೆ ಅಂತ ಅನ್ಕೊಳ್ಳೋಣ. ಆ ರಾಕ್ಷಸರನ್ನ ಹೊಡಿಯಕ್ಕೆ ಇನ್ನೊಂದಷ್ಟು ರಣಭೀಕರ ರಾಕ್ಷಸರು ಬರ್ತಾರೆ. ಆ ಕಥೆನೇ ಗಾರ್ಗ. ಓಕೆ, ಆಲ್ರೆಡಿ ಇದಾರೆ, ಅವ್ರನ್ನ ಹೊಡಿಯಕ್ಕೆ ಬರ್ತಾರಲ್ಲ ಅದೇ ಕಥೆ. ಒಳ್ಳೆಯವ್ರ ಕಥೆ ಅಲ್ಲ ಮೇಡಮ್, ತುಂಬಾ ಕೆಟ್ಟವ್ರ ಕಥೆ. ಓಕೆ, ನಾನು ಆಗ್ಲೇ ಏನೋ ಹೇಳ್ತಿದ್ದೆ ಓಪನಿಂಗ್ ಅಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಇರ್ಬೋದಾ ಅಂತ. ಆಗ ಸರ್ ಹೇಳ್ತಿರೋ ಸಿನಿಮಾ ನೋಡಿ ಯಾರು ಏನ್ ಅನ್ಕೋತಾರೆ ಅದು ಅಂತ. ಇದು ಜನರಿಗೆ ಬಿಟ್ಬಿಟ್ಟಿದ್ರ? ಅಲ್ಲ, ವಿ ಹ್ಯಾವ್ ಅ ಫಾರ್ಮ್ಯಾಟ್. ಹೋಗ್ತಾ ಹೋಗ್ತಾ ಒಂದೊಂದು ಟೈಮ್ ಒಂದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ, ಮತ್ತೆ ಎಂಡಿಂಗ್ ಗೊತ್ತಾಗುತ್ತೆ, ಓ ನನ್ನ ಮಗನ್ ಇದಕ್ಕ ಮಾಡೋದು ನನ್ನ ಮಕ್ಳು ಇವರು ಅಂತ ಆ ಹೀರೋಗೆ ಓ ಇದನ್ನ ಇಟ್ಕೊಂಡು ಮಾಡಿದಾನ ಅಂತ ಬರುತ್ತೆ. ಓಕೆ, ಸೊ ಅವ್ರದೇ ವೇಯಲ್ಲಿ ಯೋಚನೆ ಮಾಡಕ್ ಬಿಡ್ತಾ ಇದೀರಾ? ಅಲ್ಲ, ಯೋಚನೆ ಕ್ಲಾರಿಟಿ ನಾವು ಕೊಡ್ತೀವಿ ಮೇಡಮ್. ಕ್ಲಾರಿಟಿ ಇದೆ. ಕ್ಲಾರಿಟಿ ಇಲ್ದಿರಂಗೆ ಅವ್ರಿಗೆ ತಲೆಗೆ ಏನೋ ಬಿಟ್ಬಿಡ್ತಾ ಇದೀವಿ ಅನ್ನೋದಲ್ಲ. ಸೊ ನಾವು ಅವ್ರಿಗೆ ಆ ಫ್ರೀಡಮ್ ಅಂದ್ರೆ ಸ್ಟಾರ್ಟಿಂಗ್ ಅವ್ರಿಗೆ ಒಂದು ಅಷ್ಟು ಹುಳಗಳು ಬಿಡ್ತೀವಿ, ಅದನ್ನ ಹಂಗೆ ನಾಟ್ಸ್ ಗಳು ಏನೇನ್ ಹಾಕು ಬಂದಿರ್ತೀವಿ ಅದನ್ನ ಅಷ್ಟೇ ಈಸಿಯಾಗಿ ನಾವು ಅವನ್ನ ಓಪನ್ ಮಾಡ್ಬಿಟ್ಟು ಅವ್ರಿಗೆ ಅಷ್ಟೇ ಖುಷಿಯಾಗಿ ಆಚೆಯಿಂದ ಕಳಿಸ್ತೀವಿ. ನಿಮ್ದು ಇನ್ನೊಂದು ಸಿನಿಮಾ ಇದೆ ಅಲ್ಲ, ಅಜಾಗ್ರತಾ. ಹೌದು. ಬಟ್ ಈ ಸಿನಿಮಾದಲ್ಲಿ ಬರೋ ಒಂದೆರಡು ಡೈಲಾಗು ರಾಧಿಕಾ ಕುಮಾರಸ್ವಾಮಿ ಅವ್ರ ಬಗ್ಗೆನೇ ಇದೆ ಅನ್ನೋ ತರ ಇದೆ, ಕೇಳ್ಪಟ್ಟಿದೀನಿ. ಸೊ ಹೌದಾ ಇಲ್ವಾ ಗೊತ್ತಿಲ್ಲ. ಸಿ ಮೇಡಮ್, ನಾನು ಅವ್ರ ಬಗ್ಗೆ ಯಾವ್ದು ಆತರ ಡೈಲಾಗ್ಸ್ ಇಲ್ಲ. ಸಿ ಅದೇ ಈಗ ಒಂದ್ಸರಿ ಈಗ ಸಿನಿಮಾ ಇಂಡಸ್ಟ್ರಿ ಅಂದಾಗ ಏನಾಗುತ್ತೆ, ನಾವು ಅವ್ರ ಬಗ್ಗೆ ಮಾಡ್ತಾ ಇದೀವಿ, ಇವ್ರ ಬಗ್ಗೆ ಮಾಡ್ತಾ ಇದೀವಿ ಅಂತ ಇಟ್ಸ್ ಅ ರೂಮರ್ ಸ್ಟಾಕ್ಸ್ ಅಷ್ಟೇ. ಬಟ್ ಏನಾಗುತ್ತೆ, ಕೆಲವೊಂದು ಸಿಚುವೇಶನ್ಸ್ ಗಳು ಏನೋ ಒಂದಿದು ಮೊನ್ನೆ ಸುದೀಪ್ ಸರ್ ಮಾತಾಡಿದಾಗ ಅವ್ರು ಯಾರೋ ರಿಲೇಟ್ ಮಾಡ್ಕೊಂತಾರೆ, ಅವ್ರು ಮಾತಾಡಿದಾಗ ಸೊ ಆತರ ರಿಲೇಟ್ ಆಗುತ್ತೆ ಹೊರತು ನಾವು ಪರ್ಟಿಕ್ಯುಲರ್. ಯಾಕಂದ್ರೆ ನಾನು ಈ ಸಿನಿಮಾ ಮಾಡ್ಬೇಕಾದ್ರೆ ನಂಗೆ ರಾಧಿಕಾ ಮೇಡಮ್ ಪ್ರೊಡಕ್ಷನ್ ಯಾರು ಅಂತ ಏನು ಗೊತ್ತೇ ಇರ್ಲಿಲ್ಲ. ಬೇಸಿಕಲಿ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ನಾವ್ ಏನೋ ಒಂದು ಮಾಡ್ತೀವಿ. ಸೊ ನಾನು ಆಬ್ವಿಯಸ್ಲಿ ನೆಕ್ಸ್ಟ್ ಅವ್ರ ಜೊತೆ ಹೋದಾಗ ಓಕೆ ಇದನ್ನ ಇಟ್ಕೊಂಡ್ ಮಾಡೋಣ, ಅದು ಈಸಿಯಾಗಿ ಬರುತ್ತೆ. ವೈ ನಾಟ್ ಅದರ್ ಹೀರೋಯಿನ್ಸ್, ವೈ ಓನ್ಲಿ ದೇರ್ ನೇಮ್ ಅಂತ ಬರುತ್ತೆ. ಸೊ ಇಟ್ ಹ್ಯಾಪನ್ಸ್ ಮೇಡಮ್. ಓಕೆ, ಅಂದ್ರೆ ಕ್ಲಾರಿಟಿ ಸಿನಿಮಾ ನೋಡ್ಬೇಕು. ಅಂದ್ರೆ ನೀವು ಇಲ್ಲಿ ಕೊಡ್ತಾ ಇಲ್ಲ ಕ್ಲಾರಿಟಿನ. ಹಂಗಾರೆ ಬಂದಿರೋ ರೂಮರ್ಸ್ ಒಂದ್ಸಲ ಕನ್ಸಿಡರ್ ನೋಡಿ ಮೇಡಮ್ ಒಂದ್ಸತಿ. ರೂಮರ್ ನಿಜಾನ ಸಿನಿಮಾನ, ರೂಮರ್ ನಿಜಾನ ಇಟ್ಟಿದೀವಾ ಇಲ್ವಾ ಅಂತ ಒಂದ್ಸತಿ ನೋಡಿದ್ರೆ ನಿಜ ಅಂದ್ರೆ ಯಾಕೆ ಅದು ಇಟ್ಟಿದೀವಿ ಅಂತ ಹೇಳ್ತೀವಿ, ಸುಳ್ಳು ಅಂದ್ರೆ ಮೇಡಮ್ ನಾವೇನ್ ಮಾಡೋದು ಮೇಡಮ್ ಅಂತೀವಿ ಅಷ್ಟೇ. ನಾವ್ ಹೇಳಿಲ್ವಲ್ಲ. ಎಸ್ ಸರ್. ಸರ್, ಒಂದು ಟೀಮ್ ಅಂತ ಬಂದಾಗ ಯಾವುದೊಂದು ಈ ಕ್ಯಾರೆಕ್ಟರ್ಸ್, ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ಗಳು ಒಂದಷ್ಟು ಎಲ್ಲರೂ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರೋಂಥವ್ರೆ. ಇಲ್ಲಿ ಇವ್ರದ್ದು ಡೆಬ್ಯೂ ಮೂವಿ ಆಗಿದ್ರು ಕೂಡ ಆ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿದೆ. ಪೋಸ್ಟರ್ ನೋಡಿದ್ರೆ ಒಂದು ಕ್ಯೂರಿಯಾಸಿಟಿ ಇರ್ತದೆ, ಓ ಒಬ್ಬೊಬ್ರದ್ದು ಒಂದೊಂದ್ ತರ ಪಾತ್ರ ಇದೆ, ಹೇಗ್ ಪ್ಲೇ ಮಾಡಿರ್ಬೋದು ಅನ್ನೋ ಕ್ಯೂರಿಯಾಸಿಟಿ ನೋಟ್ ಆಗ್ತದೆ. ನಿಮ್ಗೆ ಈ ತರ ಆಯ್ಕೆಗಳು ನಿಮ್ದೇನಾ ಅಥವಾ ಅಲ್ಲ ಟೀಮ್ ಅದು? ಅಂದ್ರೆ ಇವರು ಸ್ಟೋರಿ ಹೇಳುವಾಗೇನೆ ಇವ್ರು ಹಿಂಗೆ ಇವ್ರನ್ನ ಹಾಕಿದ್ರೆ ಬೆಟ್ರು, ಇವ್ರನ್ನ ಹಾಕಿದ್ರೆ ಬೆಟ್ರು ಅಂದ್ರು. ಅವ್ರ ಬೇಡ ಇವ್ರನ್ನ ಹಾಕೋಣ ಅಂದ್ರೆ ಅದು ಓಕೆ ಅಂದ್ರು. ಆತರ ಇಟ್ಸ್ ನಂದು ಒಂದು ಪರ್ಸನಲ್ ಡಿಸ್ಕಷನ್ ಇರುತ್ತೆ ಮೇಡಮ್. ಪ್ರತಿಯೊಂದು ಥರ್ಡ್ ಪರ್ಸನ್ ಹೋಗೋಕ್ಕಿಂತ ಮುಂಚೆ ನಾವಿಬ್ರು ಕನ್ವಿನ್ಸ್ ಆಗಿರ್ತೀವಿ, ಆಮೇಲೆ ಬೇರೆ ನಮ್ಮ ಟೀಮ್ ಆಮೇಲೆ ಇವ್ನ್ ಗೆಲ್ತಿದ್ದ ಆಮೇಲೆ ನಾವು ಸೆಲೆಕ್ಟ್ ಮಾಡ್ಕೊಂಡು ಆಮೇಲೆ ನಮ್ಗೆ ರೀಚಬಲ್ ಇದಾರ, ನಮ್ಗೆ ಯಾರನ್ನ ಬೇಕಾದ್ರೂ ದೇವರಿಂದ ಟಚ್ ಮಾಡ್ಬೋದು, ಕರ್ಕೊಂಡ್ ಬರ್ಬೋದು. ಮ್ಯಾಟರ್ ಆಫ್ ದೇರ್ ರೆಮ್ಯುನರೇಷನ್. ಇಫ್ ಯು ಆರ್ ರೆಡಿ ವಿ ಕ್ಯಾನ್ ಬ್ರಿಂಗ್ ಎನಿ ಒನ್. ಕರೆಕ್ಟ್ ಅಮ್ಮ? ಬಟ್ ಇವರೆಲ್ಲಾನು ನಮ್ಗೆ ಈಸಿಯಾಗೆ ನೀಟಾಗೆ ನಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡ್ಕೊಡ್ರು. ಎಸ್, ನೋಡಿ ನಿಮ್ದು ಪೋಸ್ಟರ್ ಅಲ್ಲಿ ಅಂತ ಬಂದಾಗ ಏನ್ ನಿಮ್ ಪಾತ್ರ ಏನು ಅಂತ ಒಂದು
ಕ್ಯೂರಿಯಾಸಿಟಿ ಹುಟ್ಟುತ್ತೆ. ಬುಕ್ಸ್ ಇಟ್ಕೊಂಡಿದ್ದೀರಾ, book ಇದೆ. ನಿಮ್ ಸುತ್ತ ಅಷ್ಟು ಜನ ವಿಲನ್ಸ್ ಇದಾರೆ. ಸೊ ಹೇಳಿದ್ರಲ್ಲ ರಾಕ್ಷಸರಿದ್ದಾರೆ. ಸೊ ಏನ್ ನಿಮ್ ಪಾತ್ರ ಇಲ್ಲಿ? ಅದೇ ಬುಕ್ ಯಾಕಂದ್ರೆ I ಇಟ್ಕೊಂಡಿದ್ದೀನಿ. heard ನೀವೇ ಹೇಳ್ತಾರೆ ಕಥೆನೇ ಹೀರೋ ಸಿನಿಮಾದಲ್ಲಿ, ಕತೆ ಹೀರೋ ಆಗಿದ್ದಾಗ್ಲೇನೆ ಸಿನಿಮಾ ಗೆಲ್ಲೋದು ಅಂತ. ಅದೇ ಸಿನಿಮಾ ಕತೆನೇ ಹೀರೋ ಅಮ್ಮ ಸಿನಿಮಾಗೆ. ಬುಕ್ ಇಟ್ಕೊಂಡಿದ್ದೆ ಒಬ್ಬ ರೈಟರ್ ಪಾತ್ರ. ಇವಾಗ ಸದ್ಯಕ್ಕೆ ಅಷ್ಟು ನೋಡಿ ಆ ರಾಕ್ಷಸರು ಎಲ್ಲಿಂದ ಬಂದ್ರು, ಯಾಕೆ ಯಾಕೆ ಬಂದ್ರು, ಬಂದ್ರು ಏನ್ ಮಾಡ್ತಾರೆ ಸಿನಿಮಾದಲ್ಲಿ, ಆ ಬುಕ್ಕಿಂದಾನೇ ಬಂದ್ರ ಎಲ್ಲ ಅಲ್ಲಿ ಸಿನಿಮಾದಲ್ಲಿ ಗೊತ್ತಾಗುತ್ತೆ. ಅವ್ರ ಪಾತ್ರಗಳನ್ನೇ ನೀವೇನಾದ್ರು ಓದ್ತಾ ಇರ್ಬೋದಾ? ಸೊ ಅದೇ ನಾವು ಸಿನಿಮಾ ನೋಡ್ಬೇಕು. ಇರ್ಬೋದು. ಅದೊಂದು ಚಾಯ್ಸ್, ಅದೊಂಥರ ಡೈರೆಕ್ಷನ್. ಅದಲ್ಲ ಬಟ್ ಗಾಡ್ಸ್ ಗ್ರೇಸ್ ಅಮ್ಮ. ಟು ಬಿ ಫ್ರಾಂಕ್, ಫೈನಲ್ ಆಗಿ ಹೇಳ್ತಂದ್ರೆ ವಿ ಹ್ಯಾವ್ ಡನ್ ಅ ನೀಟ್ ಮೂವಿ. ಡಿಫ್ರೆಂಟು ಅದು ಇದೆಲ್ಲ ಬೇಡ, ನೀಟಾಗಿದೆ, ಬೋರ್ ಆಗಲ್ಲ, ಒಳಗಡೆ ಬಂದವ್ರಿಗೆ ಬೇಜಾರು ಮಾಡ್ಕೊಂಡು ಆಸೆ ಬರಲ್ಲ. ಇಷ್ಟೇ ತಾನೆ, ಕರೆಕ್ಟಾ? ಕರೆಕ್ಟ್. ದೇ ಆರ್ ಇಟ್ ಈಸ್ ನಾಟ್ ವೇಸ್ಟೆಡ್ ಫಾರ್ ದೆಮ್ ದ 2 hours. 2.25 ಗಂಟೆ 2-3 ಗಂಟೆ ಮಾಡಿಲ್ಲ ನಾವು. 2 hour ಫಿಲ್ಮ್ ನೀಟಾಗಿ ಹೋಗುತ್ತೆ. ಮತ್ತೆ ಇನ್ನೊಂದು ಪ್ಲಸ್ ಮೇಡಮ್, ಇವರಷ್ಟು ನೆಗೆಟಿವಿಟಿ ಹೇಳೋರು ಇನ್ನೊಬ್ರು ನಂಗೆ ಸಿಗದೇ ಇಲ್ಲ. ಯಾಕೆ ಇದೇನೋ ತಪ್ಪಿಲ್ಲ, ಏನೇ ಇರ್ಲಿ ಅದ್ರ ಚಿಕ್ಕ ಇದಿದ್ರು ಇದೇನೋ ಇದು ವರ್ಕ್ ಆಗ್ತಾ ಇಲ್ಲ. ಇವ್ರನ್ನ ಸ್ಯಾಟಿಸ್ಫೈ ಮಾಡಿದ್ಯಲ್ಲ, ನಾನು ಅದನ್ನ ಹೇಳ್ತೀನಿ. ನನ್ಗೆ ಒಬ್ಬ ಫಸ್ಟ್ ಆಡಿಯನ್ಸ್ ನನ್ನ ಪ್ರೊಡ್ಯೂಸರ್ ಅಪ್ಪ. ನಮ್ ಪ್ರೊಡ್ಯೂಸರ್ ಸ್ಯಾಟಿಸ್ಫೈ ಆದ, ನೆಕ್ಸ್ಟ್ ಆಮೇಲೆ ನೋಡ್ಕೊಳ್ಳೋಣ. ಈ ಕೆಲವು ಕರೀತಾರೆ ಪಿಕ್ಚರ್ ನೋಡಕ್ ಬಾ ನೋಡ್ಗುರು ಅಂತ. ಬ್ಯಾಡ ಅಣ್ಣ, ಯಾಕೆ ನಂದನ್ನೇ ನಾನು ಚೆನ್ನಾಗಿಲ್ಲ ಅಂದವ್ ನಾನು. ಸರ್ ನೀವು ಇಷ್ಟು ಅವರು ನಿಮ್ಮ ಬಗ್ಗೆ ಹೇಳ್ತಿದ್ದಾರೆ ಅಂಡ್ ನೀವು ಹೇಳ್ತಾ ಇದ್ದೀರಿ, ಇದೆಲ್ಲ ನೋಡಿದ್ರೆ ಇನ್ನೊಂದು ಪ್ರಶ್ನೆ ಏನನ್ಸುತ್ತೆ ಗೊತ್ತಾ? ನಿಮ್ಮ ಜೋಗಿ ನಂತರ ದರ್ಶನ್ ಸರ್ ಹಾಗೆ ಪ್ರೇಮ್ ಸರ್ ಅಂಡ್ ನಿಮ್ಮ ಕಾಂಬಿನೇಷನ್ ಅಲ್ಲಿ ಸಿನಿಮಾ ಬರ್ಬೇಕಿತ್ತು ಅಂತ. ಯಾಕೆ ಸ್ಟಾಪ್ ಬರ್ಬೇಕಿತ್ತು? ಹೌದಾ ಸರ್? ಏನದು ಗೊತ್ತಾಗ್ಲಿಲ್ಲ ನಂಗೆ. ಆಕ್ಚುಲಿ ದರ್ಶನ್ ಮೇಲೆ ಆ ಮಾತುಕತೆ ಆಗಿತ್ತು. ಆಕ್ಚುಲಿ ಗಜ ಆದ್ಮೇಲೆ ನಮ್ದು ಪ್ರೀತಿ ಏಕೆ ಭೂಮಿ ಅದು ಫೇಲ್ ಆಗಿದ ತಕ್ಷಣ ನನ್ಗೆ ಕಾನ್ಫಿಡೆಂಟ್ ಹೋಗ್ಬಿಡ್ತು ನನ್ ಮೇಲೆ ನನ್ಗೇನೆ. ಓ ಇಲ್ಲ, ಹಿಂಗ್ ಮಾಡೋದ್ ಬೇಡ ಅಂತ ಬಿಟ್ಬಿಟ್ಟಿವಿ ನಾವು. ಅವಾಗ ಟು ಬಿ ಫ್ರಾಂಕ್ ಹೇಳ್ತೀನಿ, ಬಂದಿತ್ತು ಡಿಸ್ಕಷನ್ ಎಲ್ಲ ಎಲ್ಲ ರೆಡಿ ಇತ್ತು. ಅವ್ರಿಗೆ ಸುಮ್ಮನೆ ಈಗ ಹೇಳ್ಬಾರ್ದು, ಅಡ್ವಾನ್ಸ್ ಆದಿದ್ರೆ ಹೇಳ್ಬಾರ್ದು. ಇಟ್ ವಾಸ್ ಡನ್. ಗಜ ಆದ್ಮೇಲೆ ನಮ್ದೇ ಇತ್ತು ಪ್ರೊಡಕ್ಷನ್. ಪ್ರೀತಿ ಏಕೆ ಭೂಮಿ ಯಾವಾಗ ಡೌನ್ ಆಯ್ತು ನನಗೆ, ಕಾಂಬಿನೇಷನ್ ಸರ್ ಅದು. ಪ್ರೀತಿ ಏಕೆ ಯಾವಾಗ ಫೇಲ್ ಆಯ್ತು ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಹೋಗ್ಬಿಡ್ತು, ಬೇಡಪ್ಪ ಪಿಕ್ಚರ್ ಅನ್ನೋ ಲೆವೆಲ್ ಹೋಗ್ರೆ ನಾನು. ಓಕೆ, ಇಟ್ ವಾಸ್ ಅ ಗ್ರೇಟ್ ಕಾಂಬಿನೇಷನ್ ಹೇಳ್ಬೇಕಂದ್ರೆ. ಜನರಲಿ ನೀವು ಕೇಳಿದ್ರೆ 40 ವರ್ಷದ ಆಡಿಯೋ ಕಂಪ್ನಿ, ಈಗ ಎಲ್ರು ತಪ್ಪಾಗುತ್ತೆ, ಫೇಲ್ ಆಗುತ್ತೆ, ಸಕ್ಸಸ್ ಆಗುತ್ತೆ. ಅಟ್ಲೀಸ್ಟ್ 1 ಲೆವೆಲ್ಗನ ಆಗ್ಬೇಕು ನಾವಿದ್ದಾಗ. ನಾನು ಹೇಳೋದು 0 ಅಂತ ಲೆವೆಲ್ಗೆ ಹೋಗ್ಬಾರ್ದು ಅಂತ ನಾನು ಹೇಳೋದು. ಸೊ ಅಲ್ಲ ಸರ್, ಈಗ ಆಡಿಯೋ ಕಂಪನಿ ಅಂತ ಹೇಳಿದ್ರಿ. ಆ ಆಡಿಯೋ ಕಂಪನಿ ಯಾವುದೋ ಒಂದು ಭಕ್ತಿ ಗೀತೆ ಅಂತ ಬಂದಾಗಂತೂ ಹೆಸರು ಬರ್ತಾ ಇದೆ ನಿಮ್ಮ ಆಡಿಯೋ ಕಂಪನಿ, ಅಶ್ವಿನಿ ರಾಮ್ ಪ್ರಸಾದ್ ಅಂತ. ಅದು ಕ್ಲೋಸ್ ಆಗುತ್ತೆ ಅಂದ್ರೆ ಐ ಮೀನ್ ಅದ್ರದ್ದು ಬಗ್ಗೆ ಮಾತಾಡ್ಬೇಕಾದ್ರೆ ಈಗ ಹೆಸರಿದೆ. ಸೊ ಅದೇ ಹೆಸರಲ್ಲಿ ನೀವು ತಗೊಂಡ್ ಹೋಗ್ತಾ ಇದ್ರಿ ಈಗ್ಲೂ. ಈ ತರ ಯಾಕೆ ಅಲ್ಲಿ ಏರುಪೇರ್ ಆಗೋದಕ್ಕೆ? ಇಷ್ಟೆಲ್ಲ ಅನುಭವ ಇರೋರು, ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್, ನೀವು ಮಾತಾಡ್ತಿರೋ ಮಾತುಗಳು ನೋಡಿದ್ರೆ ಎಲ್ಲಿ ಎಡುತ್ತಾ ಇದ್ರೆ ಕಾರಣ ಏನಾಗಿರುತ್ತೆ ಸರ್? ನೀವು ಕಥೆಯಿಂದ ಏನಾದ್ರು ಸೋತಿದ್ರಾ? ಈ ಕೆಲವೊಂದು ಸಿನಿಮಾಗಳಿಗೆ ಗೊತ್ತು, ನಾವ್ ಹೇಳಿದ್ವಲ್ಲ, ಆ ಬ್ರೇಕ್ ಡೌನ್ ಕೊಡ್ಲಿಲ್ಲ ಜೊತೆಗಾರ ಸರ್ಕಾರಿ ಕೆಲಸ, ದೇವರ ಕೆಲಸ ಅಲ್ವಾ ಸರ್ಕಾರ. ಅದು ಪ್ರೀತಿ ಏಕೆ ಭೂಮಿ ಅಂದ್ರೆ ಅದ್ರ ಬಗ್ಗೆನೇ ಮಾತಾಡ್ತಾ ಇದೀವಿ. ಅದು ನಮ್ಮ ಮಿಸ್ಟೇಕೇನೆ. ಅವ್ರನ್ನ ನಂಬಿದ್ವಿ, ಮಾಡಿದ್ವಿ. ಬಟ್ ಅವ್ರು ಈ ಕುಡಂಟ್ ಡೆಲಿವರ್ ದಟ್ ಒನ್, ಬಿಟ್ಬಿಡಿ ಅಲ್ಲಿಗೆ. ಅವರಿಂದ ಪ್ರಾಫಿಟ್ ಆಗಿದೆ, ಪ್ರೇಮಿಂದ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂತ ಆಗಿಲ್ಲ, ಮಾಡಕ್ಕಾಗಿಲ್ಲ. ಜೊತೆಗಾರ ಬಂದು ಇಟ್ ವಾಸ್ ರಮ್ಯಾ ಮತ್ತೆ ಪ್ರೇಮ್ ಕಾಂಬಿನೇಷನ್. ಜೊತೆಯಲ್ಲಿ ನಾವೇ ಡಿಸ್ಟ್ರಿಬ್ಯೂಷನ್ ತಗೊಂಡಿದ್ದ ಅವಾಗ, ದಿನಕರ್ ಪ್ರೊಡಕ್ಷನ್. ಅದು ನಾರ್ತ್ ಕನ್ನಡ ಕಡೆ ನಾನು ಏನು ಕೊಟ್ಟನೋ ಅಷ್ಟು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೆ ನಾನು. ಈ ಕಾಂಬಿನೇಷನ್ ನನ್ನ ಡಿಸ್ಟ್ರಿಬ್ಯೂಷನ್ ಇಷ್ಟು ಮಾಡಿ, ಇವ್ರ ಕಾಂಬಿನೇಷನ್ ಹೆಂಗ್ ಮಾಡ್ಬೋದು ಅಂತ ಪ್ಲಾನ್ ಮಾಡಿದೆ. ಎಲ್ಲ ಸರಿ ಮಾಡಿದೆ ಅದು. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿದಷ್ಟು ಆಗಿಲ್ಲ, ಲಾಸ್ಟ್ ಅಂತೂ ಆಗಿಲ್ಲ ಅದು. ಇಟ್ ಡಿಂಟ್ ರೀಚ್ ಮೈ ಎಕ್ಸ್ಪೆಕ್ಟೇಷನ್ ಬರಲಿಲ್ಲ, ಬಟ್ ಲಾಸ್ ಆಗಿಲ್ಲ. ಸರ್ಕಾರಿ ಕೆಲಸ, ದೇವ್ರ ಕೆಲಸ ಬಿಡಿ, ಅದೊಂಥರ ಕಾಮಿಡಿ ಓರಿಯೆಂಟೆಡ್ ಥರ ಮಾಡಿದೆ, ಅಲ್ಲಿಗೆ ಆಯ್ತು, ಬಿಟ್ಟೆ. ಅದಾದ್ಮೇಲೆ ಇದನ್ನ ನಾನು ಕೈಗೆ ತಗೊಂಡಿದ್ದೆ. ಅದು ನನ್ಗೆ ಪ್ಲಸ್ ಆಯ್ತು ಮೇಡಮ್. ನಾನು ಅದನ್ನ ಯಾವಾಗ ಒಂದೇ ನಿಮಿಷ ಮಗ, 2017 ಜುಲೈ 17 6 ರಿಲೀಸ್ ಮಾಡಿದೆ. 17 ಜುಲೈ 17 ಒಂಥರ ಮಾತಾಡಿ ಸ್ಟಾರ್ಟ್ ಮಾಡಿ ಪಿಕ್ಚರ್. ಆ ಫೇಲ್ಯೂರ್ ಕೂಡ ತಲೆಯಲ್ಲಿ ಹಾಕೊಂಡಿಲ್ಲ ನಾನು. ಆಯ್ತು, ಹೋಯ್ತು, ನೆಕ್ಸ್ಟ್ ಫೇಲ್ಯೂರ್ ಅಂದ್ರೆ ಅಂತ ಫೇಲ್ಯೂರ್ ಅದು ಆಗಿಲ್ಲ, ಅಲ್ಲಿಗೆ ಆಯ್ತು ರೀಚ್. ಬಟ್ ವಾಟ್ ಇಟ್ ಶುಡ್ ನಾಟ್ ಹ್ಯಾಪನ್ ಫಾರ್ ಅಸ್ ವೆನ್ ವಿ ಆರ್ ಇನ್ ಅ ಬಿಸ್ನೆಸ್ ಫಾರ್
30-40 years. ನಿಮ್ಮ ಫಸ್ಟ್ ಸಿನಿಮಾದಲ್ಲಿ ನೀವು ಇಷ್ಟು ಕಾನ್ಫಿಡೆಂಟ್ ಆಗಿ ಮಾತಾಡುವಾಗ ನಾನು ಅನ್ಕೊಳ್ತಾ ಇದ್ದೆ, ಜಸ್ಟ್ ನಾನು ನೋಡುವಾಗಲೇ ಅಥವಾ ನೀವು ಬೇರೆಯವ್ರ ಜೊತೆ ಇಂಟ್ರಾಕ್ಟ್ ಮಾಡುವಾಗಲೇ ಎಲ್ಲಿಂದ ಬರುತ್ತೆ ಇದು ಅಂತ. ಇಲ್ಲೇ ಪಕ್ಕದಲ್ಲಿ ಇಲ್ಲೇ ಪಕ್ಕದಿಂದನೇ ಪಾಸ್ ಆಗಿದೆ ಅಂತ, ಅಲ್ಲಿಂದನೇ ಪವರ್ ತಗೊಳ್ತಾ ಇದ್ದೀರಾ. ಅಂಡ್ ಕಾನ್ಫಿಡೆನ್ಸ್ ಅವರಿಂದನೇ ಬರ್ತಿದೆ, ಅಂಡ್ ಲರ್ನಿಂಗ್ ಅವರಿಂದನೇ ಬರ್ತಿದೆ. ಸೊ ಇನ್ನೆಲ್ಲಿಂದ ಬೇಕು ಅಂತ. ಯಾಕಂದ್ರೆ ನಿಜ ಅಲ್ಲ ಸರ್, ಎಷ್ಟು ಜನ ಫಸ್ಟ್ ಮೂವಿ ಅಂದಾಗ ಇಷ್ಟು ಮಾತಾಡ್ತಾರೆ ಹೇಳಿ. ಇಲ್ಲ, ನಾನು ಸುಮ್ಮನೆ ಅವ್ನು ಮುಂದೆ ಹೇಳ್ಬಾರ್ದಂತಲ್ಲ, ಪಿಕ್ಚರ್ ನೋಡಿದಾಗೇನೆ ಹೇಳ್ದೆ ಹೊಸಬ್ ಥರ ಕಾಣದ ಮಗ ಅಂದ ಇವ್ನು. ನಾವು ಪ್ರತಿಯೊಂದು ನೋಡೋದೂ ಆರ್ಟಿಫಿಷಿಯಲ್ನೆಸ್ ಇರಬಾರ್ದು, ನೀಟಾಗಿ ಮಾತಾಡಬೇಕು, ಆ ಕಾನ್ಫಿಡೆಂಟ್ ಲೆವೆಲ್ ಇರಬೇಕು. ಏನು ಪಾತ್ರ ನೀನು ಹೇಳ್ತಾ ಇದೆಯಾ ಅನ್ನೋದು ಬರಬೇಕಲ್ಲಿ. ಹೌದು, ಆರ್ಟಿಫಿಷಿಯಲ್ನೆಸ್ ಬಂದರೆ ಜನಕ್ಕೆ ಈಗೆಲ್ಲ ಡಿಜಿಟಲ್ ಅಮ್ಮ, 100 ಕಂಪೇರ್ ಮಾಡ್ತಾ ಇರ್ತಾರೆ. ನಿಜಾನೇ ಅಲ್ವಾ ಸರ್? 100 ಕಂಪೇರ್ ಮಾಡ್ತಾರೆ. ಈಗ ಆ ಸ್ಟೇಜ್ ಎಲ್ಲ ಸಕ್ಸಸ್ ಅನ್ನೋದು ಯು ಹ್ಯಾವ್ ಟು ಬಿ ವೆರಿ 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 ಕೇರ್ಫುಲ್. ಒಂದು ಶಾರ್ಟ್ಸ್ ಎಲ್ಲ ನನ್ನ ಮಗ ಏನು ಮಾಡ್ತೀನಿ ನೋಡು ಅಂತಿದ್ದೆ ನಾನು, ಯಾಕೋ ಹೊಡಿತಾ ಇದೆ, ಕಿತ್ತಾಕೊಂತಿದ್ದೆ ಹಂಗೆ. ಸೊ ಫುಲ್ ಓವರ್ ಆಲ್ ನೋಡಿದಾಗ ಯಾರಿಗೂ ಇವನು ಫಸ್ಟ್ ಫಿಲ್ಮ್ ಅನ್ಸಲ್ಲ, ಈಸ್ ಆಕ್ಟೆಡ್ ಅಂತ ಅನ್ಸಲ್ಲ. ನಾನು ಹೇಳ್ತಾ ಇದ್ದೀನಿ ಆಸ್ ಅನ್ ಆಡಿಯನ್ಸ್, ನಾಟ್ ಆಸ್ ಅ ಮೇಕರ್ ಆರ್ ಫಾದರ್ ಆರ್ ವಾಟ್ ಎವರ್ ಇಟ್ ಈಸ್. ನಾನು ನೋಡಿದಾಗ ಓಕೆ ಫೈನ್, ಪರವಾಗಿಲ್ಲ. ಕಾಮನ್ ಆಡಿಯನ್ಸ್ ನೋಡಿದ್ರೆ ನನ್ನ ಫೀಲ್ ತಗೊಂಡ್ರೆ ಒಂದು ಲೆವೆಲ್ ಮಾಡಿದ್ದಾನೆ ನೀಟ್. ಆ ಪಾತ್ರಕ್ಕೆ ಏನು ಬೇಕೋ ಅದು ಮಾಡಿದ್ದಾನೆ ಒಂದು ಲೆವೆಲ್. ಆ ಪಾತ್ರಕ್ಕೆ ಏನು ಬೇಕು ಜಾಸ್ತಿ ಮಾಡ್ಕೊಬಿಟ್ಲ, ಆ ಪಾತ್ರನ ಹಂಗೆ ಮಾಲ್ಡ್ ಮಾಡ್ಬಿಟ್ಟಿದ್ದಾನೆ. ಪ್ರೊಡ್ಯೂಸರ್ ಅನ್ನದಾತರು. ಹೌದು. ನಾನು ಹೇಳೋದಲ್ಲ ಸರ್, ಅಣ್ಣವರೇ ಹೇಳಿದಾರಲ್ಲ ಸರ್. ಮೇಡಮ್ ಅದು ನಿಜ. ಬಿಟ್ಬಿಡಿ, ಅವ್ರು ಹೇಳಿದ್ದಾರೆ. ಬಟ್ ಪ್ರಾಕ್ಟಿಕಲ್ ಅಂದ್ರೆ ದೇವರಿಂದನೇ ಎಲ್ಲ ನಡೀತಾ ಇರೋದು. ನಿಮ್ ಕೆಲಸ ನೀವು ಮಾಡ್ತೀರಾ, ಅವ್ರ ಕೆಲಸ ಅವ್ರು ಹಾಕಿ ಮಾಡ್ತಾರೆ. ನಾವ್ ಏನೋ ಮಾಡಬಹುದು, ಇದನ್ನ ಮಾಡ್ತಾ ಇದೀವಿ, ದುಡ್ಡು ಹಾಕ್ತೀವಿ, ದುಡ್ಡು ಬರ್ತೀವಿ, ದುಡ್ಡು ಹೋಗುತ್ತೆ ಅಷ್ಟೇ. ಹಾರ್ಡ್ ವರ್ಕ್ ಪೇಸ್ ಆಫ್ ಅನ್ನೋ ತರ ಅಷ್ಟೇ, ಶ್ರಮ ಇದ್ರೆ ಅದಕ್ಕೆ ಫಲ ಇದ್ದೇ ಇದೆ ಅಂತ. ಸೊ ಇವಾಗ ನೋಡಿ ಎಷ್ಟೋ ಸಿನಿಮಾಗಳು ಬರ್ತಿದೆ, ಹೋಗ್ತಾ ಇದೆ. ಸೊ ಸಿನಿಮಾಗಳು ನಿಲ್ಸ್ಕೊಳ್ಳೋದೇ ಕಷ್ಟ ಆಗ್ಬಿಟ್ಟಿದೆ. ದೊಡ್ಡ ಸ್ಟಾರ್ ಸಿನಿಮಾ ಬಂದ್ರೇನೆ ಜನ ಎಕ್ಸ್ಪೆಕ್ಟ್ ಮಾಡ್ತಿರೋ ಲೆವೆಲ್ಗೆ ಸಿನಿಮಾ ನಿಲ್ತಾ ಇಲ್ಲ, ರೀಚ್ ಆಗ್ತಾ ಇಲ್ಲ, ಅವ್ರನ್ನ ಮೆಚ್ಚೋದಕ್ಕೆ ಆಗ್ತಾ ಇಲ್ಲ. ಇಂಥ ಟೈಮಲ್ಲಿ ನೀವು ಸೊ ಒಳ್ಳೆ ಟೈಮಲ್ಲಿ ಬರ್ತಾ ಇದ್ದೀರಾ, ಫಸ್ಟ್ ಮೂವಿ ಬರ್ತಿದೆ. ಯು ಆರ್ ವೆರಿ ಆಲ್ ದ ವೆರಿ ಬೆಸ್ಟ್. ನಿಮ್ಗೆ ಸಿನಿಮಾ ಸಕ್ಸಸ್ ಆಗ್ಲಿ. ಸೊ ಇವರ ಕಾನ್ಫಿಡೆಂಟ್ ಅಂತೆ ಸಿನಿಮಾನ ಗೆಲ್ಲಿಸ್ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಸ್ ನೋಡಿದ್ರಲ್ಲ, ಘಾರ್ಗ. ಸೊ ಇದೇ ಫೆಬ್ರವರಿ 6ನೇ ತಾರೀಕು ರಿಲೀಸ್ ಆಗ್ತಾ ಇರುವಂತಹ ಸಿನಿಮಾ. ನಾವು ಟೀಸರ್ ನ ನೋಡಿ ನಾವು ಹೇಳ್ತಾ ಇರೋದು ಇದು ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ, ಸಿಕ್ಕಾಪಟ್ಟೆ ಥ್ರಿಲ್ಲಿಂಗ್ ಆಗಿರುತ್ತೆ ಅಂಡ್ ಹೊಸದಾಗಿರುತ್ತೆ ಅಂತ. ಪ್ರೊಡ್ಯೂಸರ್ ಇಲ್ಲಿ ಹೇಳಿದ್ದು, ನೀವು ಟೀಸರ್ ನೋಡಿ, ಟ್ರೈಲರ್ ನೋಡಿ, ನಿಮ್ಗೆ ಹೇಗೆ ಅನ್ಸುತ್ತೆ, ಸಿನಿಮಾ ನೋಡಿದ್ರಂತ ನೀವೇ ಹೇಳ್ಬೇಕಾಗತ್ತೆ ಈ ಸಿನಿಮಾ ಇಂಥದ್ದು ಅಂತ. ಈ ತರ ಪ್ರಶ್ನೆ ನಮ್ಗೆ ಯಾರು ಕೊಡ್ತಾರೆ? ನಮ್ಗೆ ಟಾಸ್ಕ್ ಕೊಟ್ಟಿದ್ದಾರೆ. ಸೊ ಇನ್ನೂ ಕೂಡ ನೀವು ಟೀಸರ್ ನ ನೋಡಿಲ್ಲ ಅಂದ್ರೆ ಈಗಲೇ ಟೀಸರ್ ನೋಡಿ. ಅಂಡ್ ಮೊದಲಿಗೆ ಘಾರ್ಗ ಇದು ನಮ್ಮ ಕನ್ನಡ ಸಿನಿಮಾ, ಹಾಗಾಗಿ ನಾವು ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ಘಾರ್ಗ ಸಿನಿಮಾನ ನೋಡೋಣ. ಸೊ ಹೀಗೆ ಥಿಯೇಟರ್ಗೆ ಹೋಗಿ ದುಡ್ಡು ಕೊಟ್ಟು ನೋಡೋ ಮುಖಾಂತರನೇ ನಮ್ಮ ಇಂಡಸ್ಟ್ರಿನ ಉಳಿಸ್ಬೋದು, ಬೆಳೆಸ್ಬೋದು ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.